ಕಾರ್ತಿಕ್ ಜಯರಾಮ್ ಜೆಕೆ ಕನ್ನಡ ಕಿರುತೆರೆ ಹಾಗೂ ಚಿತ್ರರಂಗಗಳಲ್ಲಿ ಪರಿಚಿತ ಹೆಸರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 2013ರಿಂದ 2015ರವರೆಗೂ ಪ್ರಸಾರವಾದ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ಇವರ ಪಾತ್ರ ಸೂಪರ್ ಸ್ಟಾರ್ ಜೆಕೆ ಪ್ರೇಕ್ಷಕರ ಮನಗೆದ್ದ ಪಾತ್ರ. ಇವರು ಮೊದಲು ಬಣ್ಣ ಹಚ್ಚಿದ್ದು 2011ರ ಬ್ಲಾಕ್ ಬಸ್ಟರ್ ಕೆಂಪೇಗೌಡ ಚಿತ್ರದಲ್ಲಿ. ನಂತರ ವಿಷ್ಣುವರ್ಧನ, ಈಗ ಜರಾಸಂಧ ಚಿತ್ರಗಳಲ್ಲಿ ಸಹನಟನಾಗಿ ಕಾಣಿಸಿಕೊಂಡರು. 2014ರಲ್ಲಿ ಜಸ್ಟ್ ಲವ್ ಚಿತ್ರದ ಮೂಲಕ ನಾಯಕ ನಟರಾದರು. ಅದಾದ ನಂತರ ಪದೇ ಪದೇ ಚಂದ್ರಿಕಾ, ವರದ ನಾಯಕ, ಬ್ಯಾಂಗ್ಳೂರ್ 560023, ಕೇರ್ ಆಫ್ ಫುಟ್ಪಾತ್ ಭಾಗ 2, ಸಾ, ವಿಸ್ಮಯ, ಕುಚಿಕು ಕುಚಿಕು, ಆ ಕರಾಳ ರಾತ್ರಿ, ಮೇ ಫಸ್ಟ್, ಪುಟ 109, ಓ ಪುಷ್ಪ, ಐ ಹೇಟ್ ಟಿಯರ್ಸ್, ಐ ರಾವಣ್ ಇವರ ಮುಂತಾದ ಚಿತ್ರಗಳು. ದಯಾಳ್ ಪದ್ಮನಾಭ್ ಅವರ ನಿರ್ದೇಶನದ ಆ ಕರಾಳ ರಾತ್ರಿ ಚಿತ್ರದ ಇವರ ಪಾತ್ರಕ್ಕೆ 8ನೇ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ನಾಮಿನೇಷನ್ ಗೌರವ ಪಡೆಯಿತು. ಕನ್ನಡ ಬಿಗ್ ಬಾಸ್ 5ನೇ ಸೀಸನ್ನ 2ನೇ ರನ್ನರ್ ಅಪ್ ಆದವರು ಕಾರ್ತಿಕ್. ಹಿಂದಿ ಚಿತ್ರರಂಗದಲ್ಲೂ ಇವರು ಕೆಲಸ ಮಾಡಿದ್ದಾರೆ. ಓ ಪುಷ್ಪ, ಐ ಹೇಟ್ ಟಿಯರ್ಸ್ ಕಾಮಿಡಿ ಥ್ರಿಲ್ಲರ್ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಹಿಂದಿ ಕಿರುತೆರೆಯಲ್ಲಿ ಜೆಕೆ ಅವರು ಜನಪ್ರಿಯರು. ಸಿಯಾಕಿ ರಾಮ್ ಧಾರಾವಾಹಿಯಲ್ಲಿ ರಾವಣನಾಗಿ, ಅಲಿಬಾಬಾ ದಸ್ತಾನೆ ಕಬೂಲ್ ಧಾರಾವಾಹಿಯಲ್ಲಿ ಇಬ್ಲಿಸ್ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇವರ ಖಳನಾಯಕ ಇಬ್ಲಿಸ್ ಪಾತ್ರಕ್ಕೆ 22nd ಇಂಡಿಯಾ ಟೆಲಿವಿಷನ್ ಅವಾರ್ಡ್ಸ್ ಪಾಪ್ಯುಲರ್ ಆಕ್ಟರ್ ಕ್ಯಾಟಗರಿಯ ನಾಮಿನೇಷನ್ ಗೌರವ ಪಡೆಯಿತು. 2023ರಲ್ಲಿ ತಮ್ಮ ಹೋಮ್ ಬ್ಯಾನರ್ ಜೆಕೆ ಫಿಲ್ಮ್ಸ್ ಮೂಲಕ ಓಂ ತತ್ಸತ್ ಚಿತ್ರದ ನಿರ್ಮಾಣಕ್ಕೆ ಮುಂತಾದರು. ನಟನೆಯ ಜೊತೆಗೆ ಮಾಡೆಲಿಂಗ್ ಹಾಗೂ ಬಾಡಿ ಬಿಲ್ಡಿಂಗ್ ಅಲ್ಲಿ ಆಸಕ್ತಿ ಹೊಂದಿರುವ ಇವರು ವೃತ್ತಿಯಲ್ಲಿ ಸ್ಟ್ರಕ್ಚರಲ್ ಎಂಜಿನಿಯರ್. ಕ್ರಿಕೆಟ್ ಅಂದರೆ ಚಿಕ್ಕ ವಯಸ್ಸಿಂದಲೂ ಹುಚ್ಚು. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ CCLನ ತಂಡಗಳಲ್ಲಿ ಒಂದಾದ ಕರ್ನಾಟಕ ಬುಲ್ಡೋಸರ್ಸ್ನ ಮುಖ್ಯ ಆಟಗಾರರಲ್ಲಿ ಇವರು ಒಬ್ಬರು. ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿಯನ್ನು ಅಗಾಧವಾಗಿ ಪ್ರೀತಿಸೋ ನೇರ ನುಡಿಯ ಬಹುಭಾಷಾ ಪ್ರತಿಭೆ, ನಟ, ಮಾಡೆಲ್, ಕ್ರಿಕೆಟರ್, ಅಭಿಮಾನಿಗಳ ಜೆಕೆ ಕಾರ್ತಿಕ್ ಜಯರಾಮ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಗುಡ್. ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ಇವಾಗ ನಾವು ನಿಮ್ಮನ್ನ ಟಿವಿಲಿ ನೋಡ್ತಾ ಇದ್ದೀವಿ, ಕ್ರಿಕೆಟ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀವಿ, ಬೆಳ್ಳಿ ತೆರೆಯಲ್ಲಿ ನೋಡ್ತಾ ಇದ್ದೀವಿ. ಬಟ್ ಇದಕ್ಕೂ ತುಂಬ ಮುಂಚೆ ನೀವು ಚಿಕ್ಕವರಿದ್ದಾಗ, ಅಂದರೆ ಮೇ ಬಿ 10 years, ಲೆಸ್ ದೆನ್ 10 years ಇದ್ದಾಗ ಆ ಚೈಲ್ಡ್ಹುಡ್ ಕಾರ್ತಿಕ್ ಅವರು ಹೇಗಿದ್ದಿದ್ದು? ಇಷ್ಟು ಬಿ ಅವಾಗ್ಲೂ ಅಷ್ಟೇ ಕ್ರಿಕೆಟ್ ಅಂದರೆ ಹುಚ್ಚು. ಸೊ ಮನೆ ಮುಂದೆ ಆಟ ಆಡ್ತಾ ಇದ್ದಿತ್ತು. ಸೊ ಯಾವಾಗಿಂದ ಈ ಕ್ರಿಕೆಟ್ ಸ್ಟಾರ್ಟ್ ಆಗಿತ್ತು? ಯಾವಾಗ ನಮಗೆ ಬ್ಯಾಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಹಿಡಿಯೋಕ್ಕೆ ಶಕ್ತಿ ಬಂತು, ಅವಾಗ್ಲಿಂದಾನು ಇಟ್ ಇಸ್ ಬೀನ್ ಲೈಕ್ ಒನ್ ಆಫ್ ದ ಫಸ್ಟ್ ಲವ್ ಅಂತಾನೆ ಹೇಳ್ಬೋದು. ಸೊ ನೀವು ಸ್ಕೂಲಿಂಗ್ ಎಲ್ಲಿ ಮಾಡಿದ್ದು, ಹಾಗೆ ನಿಮ್ಮ ಇಂಜಿನಿಯರಿಂಗ್ ಡೇಸ್ ಬಗ್ಗೆ ಸ್ವಲ್ಪ ಹೇಳಿ. ಸ್ಕೂಲಿಂಗ್ ಮಾಡಿದ್ದು ಕುಮಾರನ್ಸ್ ಸ್ಕೂಲು. ಅದಾದಮೇಲೆ ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ ಪ್ರೀ ಯೂನಿವರ್ಸಿಟಿ ಮಾಡಿದೆ. ದೆನ್ BIT ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಸಿವಿಲ್ ಇಂಜಿನಿಯರಿಂಗು. ಅಲ್ಲೇ ಮಾಸ್ಟರ್ಸ್ ಸ್ಟ್ರಕ್ಚರಲ್ ಇಂಜಿನಿಯರಲ್ಲಿ. ಸಮಥಿಂಗ್ ಡಿಫ್ರೆಂಟ್ ಆಕ್ಚುಲಿ, ಇದನ್ನೆಲ್ಲೂ ಯಾರು ಕೇಳಿರಲ್ಲ ಈ ಥರ ಇದೆ ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ. ಐ ಮೀನ್ ದೇ ಡೋಂಟ್ ನೋ ದಟ್ ಐ ಕಮ್ ಫ್ರಮ್ ಇದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅದಾದಮೇಲೆ 9 ವರ್ಷ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ. ಅಶ್ವಿನಿ ನಕ್ಷತ್ರ ನಡಿಬೇಕಾದ್ರೆ ಕೂಡ ಬೆಳಗ್ಗೆ ಶೂಟಿಂಗ್ ಆಗ್ತಾಯಿತ್ತು, ರಾತ್ರಿ ಹೋಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ನಿಮ್ಮ ತಂದೆ ತಾಯಿ ಬಗ್ಗೆ ಹಾಗೆ ಒಡ ಹುಟ್ಟಿದವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಅಪ್ಪ ಬಂದ್ಬಿಟ್ಟು ಡಾಕ್ಟರ್ R ಜಯರಾಮ್ ಅಂತ, ವೆಟರ್ನರಿ ಡಾಕ್ಟರು. ಸೊ ಈಸ್ ಅ ವೆರಿ ಸಿಂಪಲ್ ಹ್ಯೂಮನ್. ಆ್ಯಂಡ್ ತುಂಬ ಪ್ರಾಣಿಗಳ ಬಗ್ಗೆ ತುಂಬ ಅವ್ರಿಗೆ ಆಸಕ್ತಿ ಜಾಸ್ತಿ. ಸೊ ಐ ಬೀನ್ ಸೀಯಿಂಗ್ ಹಿಮ್ ಆಲ್ಮೋಸ್ಟ್ ಸರ್ವಿಂಗ್ ದ ಅನಿಮಲ್ಸ್ almost 35 years in I've been watching him. And ಈಗಲೂ ಅಷ್ಟೇ, ಈಸ್ ಅರೌಂಡ್ 86. ಬಟ್ ಅವ್ರಿಗೊಂದು ಪ್ಯಾಷನ್ ಇತ್ತು, ನಾನು ನನ್ನ ಸ್ವಂತ ಕ್ಲಿನಿಕ್ ಓಪನ್ ಮಾಡ್ಬೇಕಂತ. ಸೊ ಈ ವರ್ಷ ಹಿ ಓಪನ್ ಹಿಸ್ ಓನ್ ಕ್ಲಿನಿಕ್. ಆ್ಯಂಡ್ ದಟ್ ಈಸ್ ಅ ಗ್ರೇಟ್ ಮೋಟಿವೇಶನ್ ಫಾರ್ ಮಿ. ಯಾಕಂದರೆ ಸಾಕಷ್ಟು ಟೈಮು ನಾವು ವಿ ವಿಲ್ ಲೂಸ್ ದಟ್ ಕಾನ್ಫಿಡೆನ್ಸ್ ಇನ್ ಅಸ್. ಹಂಗಂದ್ರೆ ಹೋಪೇ ಕಳ್ಕೊಂಡ್ಬಿಡ್ತೀವಿ, ಜೀವನ ಆಗೋಯ್ತು ಅಂತ ಎಲ್ಲ ಇದ್ರೂ. ಬಟ್ ಮೈ ಡ್ಯಾಡ್ ಅವ್ರನ್ನ ನೋಡಿದಾಗ ಅನ್ಸುತ್ತೆ, ಐ ಮೀನ್ ಹಿ ಸ್ಟಿಲ್ ವಾಂಟ್ಸ್ ಟು live complete. He wants to complete his life
Yes. ದ ವೇ ಹಿ ವಾಂಟ್ಸ್ ಅಂತ ಅಂದ್ಬಿಟ್ಟು. ಅಂಡ್ ಅದು ತುಂಬಾ ಮೋಟಿವೇಟ್ ಕೊಡುತ್ತೆ Yeah. ಇನ್ಫ್ಯಾಕ್ಟ್. ನೆವರ್ ಸ್ಟಾಪ್ ಆಟಿಟ್ಯೂಡ್ ಅದು ಅಷ್ಟೇನೆ ಅವ್ರ ಪಾಡಿಗೆ ವೆರಿ ಅವರು ಮನೆ ಹತ್ರ ಇನ್ಸ್ಪೈರಿಂಗ್. ಅವ್ರ ಪಾಡಿಗೆ ಅವ್ರು ಒಂದು ಚಿಕ್ಕ ಕ್ಲಿನಿಕ್ ಮಾಡ್ಕೊಂಡ್ರು, ಅವರೇನೆ ಫುಲ್ ರೆಡಿ ಮಾಡ್ಕೊಂಡ್ರು. ಇಡೆಂಟ್ ಇವನ್ ಆಸ್ಕ್ ಮೈ ಹೆಲ್ಪ್ ಯಾವುದಕ್ಕೂ. ಅಂಡ್ ಹೋಗ್ತಾರೆ, ನಡ್ಕೊಂಡು ಬರ್ತಾರೆ ಕ್ಲಿನಿಕ್ಗೆ. ಬಿಕಾಸ್ ಹಿ ಸೇಸ್ ವಾಕ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. Yeah. ಅಂಡ್ ಐ ನೀಡ್ ಟು ಟೇಕ್ ದ ಸನ್ಲೈಟ್. ಸೊ ಹಿ ಇಸ್ ವೆರಿ ನೇಚರ್ ಲವಿಂಗ್ ಪರ್ಸನ್. Yeah. ದೆನ್ ಮಾಮ್ ಇಸ್ ಅ ಹೌಸ್ ವೈಫ್. Hmm. ಸೊ ಅವರೇನೆ ಒಂದು ಮನೆ ವೆರಿ ಪಿಲ್ಲರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಟ್ ಮೈಟ್ ಲುಕ್ ದಟ್ ಶಿ ಇಸ್ ನಾಟ್ ವರ್ಕಿಂಗ್ ಔಟ್ಸೈಡ್ ಅಂತ, ಬಟ್ ಸ್ಟಿಲ್ ಇವಾಗೆಲ್ಲ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಮಾಮ್, ಬಿಕಾಸ್ ಆಫ್ ಹರ್ ಕೇರ್ ವಾಟ್ ಶಿ ಹಸ್ ಟೇಕನ್. Yes. ಅದ್ರ ಜೊತೆ ನಮಗೆ ಒಳ್ಳೆ ಆರೋಗ್ಯವಾದ ಊಟ ಕೊಡ್ತಾ ಇರೋದು, ಸಾಕಷ್ಟು ಪ್ರೀತಿ ಕೊಡ್ತಾ ಇರೋದು. ವೆರಿ ಟ್ರೂ. ಸೊ ಐ ಹ್ಯಾವ್ ಅ ಎಲ್ಡರ್ ಸಿಸ್ಟರ್. ಸೊ ಅವರು ಮದುವೆ ಆಗಿದೆ. ಅಂಡ್ ಶಿ ಇಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಶಿ ಇಸ್ ಆಲ್ಸೋ ಹೌಸ್ ವೈಫ್ ವಿತ್ 2 kids. Yeah. ಸಿಂಪಲ್ ಫ್ಯಾಮಿಲಿ. ವೆರಿ ನೈಸ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್. ಒಂಥರ ನೀವು ಹೇಳ್ತಿದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ. ಸೊ ಕ್ರಿಕೆಟ್ ಹುಚ್ಚು ತುಂಬ ಮುಂಚೆಯಿಂದಾನೇ ಇತ್ತು, ಆ್ಯಂಡ್ ನಿಮಗೆ ಒಂದು ಪ್ಯಾಷನ್ ಕೂಡ ಇತ್ತು ಅಂತ ಕೇಳ್ಪಟ್ವಿ. ನೀವು ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಆಡಬೇಕು ಅನ್ನೋ ಒಂದು ಆಸೆ ಇತ್ತು ನಿಮಗೆ ಅಂತ. ಹೀಗೆಲ್ಲ ಇರಬೇಕಾದ್ರೆ ಯಾವಾಗ ಆ್ಯಕ್ಟಿಂಗ್ ಹುಚ್ಚು ಸ್ಟಾರ್ಟ್ ಆಗಿತ್ತು? ಯು ಸೆಡ್ ನಾನು ಇಂಡಿಯಾಗೆ ಆಡ್ಬೇಕಂತ ತುಂಬಾ ಆಸೆ ಇತ್ತು. ಇನ್ಫ್ಯಾಕ್ಟ್ ವೆನ್ ಐ ವಾಸ್ ಇನ್ ಮೈ 20s ಅವಾಗ ಲೀಗ್ ಮ್ಯಾಚಸ್ ಎಲ್ಲ ಆಡ್ತಾ ಇದ್ದೆ, ದೆನ್ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಆಮೇಲೆ ರಂಜಿ ಟ್ರೋಫಿಗಿಂತ ಮುಂಚೆ ಒಂದು ಶಫೀದಾರಾಶ ಅಂತ ಆಗುತ್ತೆ ಟೂರ್ನಮೆಂಟ್, ಅದ್ರಲ್ಲಿ ಪರ್ಫಾರ್ಮ್ ಮಾಡಿದ್ರೆ ವಿಲ್ ಬಿ ಇನ್ ರಂಜಿ ಟ್ರೋಫಿ. ಸೊ ಅಲ್ಲಿವರೆಗೆ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮ್ನಲ್ಲಿ ದೇ ಹೇಳಿದ್ರು ನಿನಗೆ, ಐ ವಾಸ್ 24 at that time. ದೇ ಟೋಲ್ಡ್ ವಿ ವಾಂಟ್ ಯಂಗ್ಸ್ಟರ್ಸ್ ಅಂತ ಅಂದ್ಬಿಟ್ಟು, ಐ ಡೋಂಟ್ ನೋ ನೌ ಇಫ್ ಐ ಥಿಂಕ್ ಐ ಫೀಲ್ ಲೈಕ್ ಲಾಫಿಂಗ್ ಇನ್ ಫ್ಯಾಕ್ಟ್. ಸೊ ಅಲ್ಲಿಗೆ ನಿಲ್ತು ನಂದು ಆ ಒಂದು ಸ್ಟೇಟಿಗೆ ಆಡೋದು. ಅಂಡ್ ಅವಾಗ ಆ ಟೈಮ್ನಲ್ಲಿ ಅಷ್ಟೊಂದು ಟೂರ್ನಮೆಂಟ್ಸ್ ಏನು ಇರ್ತಾ ಇರಲಿಲ್ಲ. ಇಟ್ ಯೂಸ್ ಟು ಬಿ ವೆರಿ ಲೆಸ್ ಟೂರ್ನಮೆಂಟ್ಸ್. ಲೈಕ್ ಇವಾಗ ಎಷ್ಟು ಕಾಂಪಿಟೇಷನ್ ಇದೆ, ಐ ಮೀನ್ ಲಾಡ್ ಆಫ್ ಟೂರ್ನಮೆಂಟ್ಸ್ ಪೀಪಲ್ ಪ್ಲೇ. ಅದಾದಮೇಲೆ ಬಿಕಾಸ್ ಆಫ್ ದಟ್ ಕ್ರಿಕೆಟ್ ನನಗೆ ಎಮ್.ಟೆಕ್ ಸೀಟ್ ಸಿಕ್ತು. ಯಾ, ಬಿಕಾಸ್ ಐ ಪ್ಲೇಡ್ ಯೂನಿವರ್ಸಿಟಿ, ಆಲ್ ಇಂಡಿಯಾ ಯೂನಿವರ್ಸಿಟಿ ಆಡಿದೆ. ಸೊ ಎಮ್.ಟೆಕ್ ಸೀಟ್ ಸಿಕ್ತು. ಸೊ ಇನ್ಫ್ಯಾಕ್ಟ್ ಆ ಎಮ್.ಟೆಕ್ ಮಾಡೋ ಟೈಮ್ನಲ್ಲೂ ಅಷ್ಟೇ ಸೀಟ್ ಸಿಕ್ಕಿದಾಗ ನನಗೆ 3 ಆಪ್ಷನ್ ಇತ್ತು. ಒಂದು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು ಬಿಕಾಸ್ ಆಫ್ ಸ್ಪೋರ್ಟ್ಸ್ ಕೋಟಾ. ಒಂದು ದಿಸ್ ಒನ್ ಎಮ್.ಟೆಕ್ ಸೀಟು. ಅನದರ್ ಒನ್ ವಾಸ್ ಗಿಯಾ ಅಂತ ಒಂದು ಸಿನಿಮಾ. ಓಕೆ, ಅದೊಂದು ಆಪರ್ಚುನಿಟಿ ಸಿಕ್ಕಿತ್ತು. ನನಗೆ ಸಿನಿಮಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಓಕೆ, ಐ ಯೂಸ್ ಟು ಮಾಡೆಲ್ ಅಷ್ಟೇ. ಸೊ ಸಿನಿಮಾ ಎಲ್ಲ ಇಟ್ಸ್ ಆಲ್ ಫೇಕ್ ಅಂತ ಅಂದ್ಬಿಟ್ಟು ಆ ಟೈಮ್ನಲ್ಲಿ ದಟ್ ವಾಸ್ ದ ಥಾಟ್. ಬಟ್ ಸ್ಟಿಲ್ ಹೋಗಿದ್ದೆ ಅಲ್ಲಿಗೆ ಮೀಟ್ ಮಾಡೋದಕ್ಕೆ. ಇಲ್ಲೇ ಇಂದಿರಾನಗರ್ನಲ್ಲೇ ಮೀಟ್ ಮಾಡೋಕ್ಕೆ ಬಂದಿದ್ದೆ ಡೈರೆಕ್ಟ್ರನ್ನ. ಆಮೇಲೆ ಎಲ್ಲ ಫೈನಲೈಸ್ ಆಗಿತ್ತು. ಬಟ್ ಆಫ್ಟರ್ ಗೋಯಿಂಗ್ ಬ್ಯಾಕ್ ಹೋಮ್ ಮೈ ಡ್ಯಾಡ್ ಟೋಲ್ಡ್, you're doing ಎಮ್.ಟೆಕ್. ನಿನಗೆ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ, ಕಾರ್ಪೊರೇಷನ್ ಬ್ಯಾಂಕ್, ಐ ಡೋಂಟ್ ಕೇರ್, you're doing ಎಮ್.ಟೆಕ್ ಅಂದ್ಬಿಟ್ಟು ಫೋರ್ಸ್ ಮಾಡಿ ಎಮ್.ಟೆಕ್ ಮಾಡಿಸಿದ್ರು. ದೆನ್ ಫ್ರಮ್ ದೇರ್ ಐ ಕಂಟಿನ್ಯೂಡ್ ಮೈ ಜರ್ನಿ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್. ತುಂಬ ಒಳ್ಳೆ ಗ್ರೋತ್ ಇತ್ತು. 1 year ಐ ವರ್ಕ್ಡ್ ಇನ್ ದುಬೈ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್. ವಾಪಸ್ ಬಂದೆ ಬ್ಯಾಂಗ್ಳೂರ್ಗೆ ಬಿಕಾಸ್ ಐ ವಾಸ್ ಮಿಸ್ಸಿಂಗ್ ಮೈ ಪೇರೆಂಟ್ಸ್ ಅ ಲಾಟ್. ಅಲ್ಲಿ 365 days ಐ ಹ್ಯಾವ್ ವರ್ಕ್. ಏನು ಮಾಡೋದು, ಕೆಲಸ ಇಲ್ಲ ಅಲ್ಲಿ, ಬಿಸಿಲು ಜಾಸ್ತಿ, ಆಮೇಲೆ ಜಾಸ್ತಿ ಫ್ರೆಂಡ್ಸ್ ಏನು ಇರ್ತಾ ಇರಲಿಲ್ಲ. ಸೊ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಪೀಸ್ ಆಫ್ ಮೈಂಡ್ ಸಿಗ್ತಾ ಇತ್ತು. ಸೊ 365 days ಐ ಯೂಸ್ ಟು ವರ್ಕ್. ಕೇಮ್ ಬ್ಯಾಕ್ ಅಂಡ್ ಇಲ್ಲಿ ಪ್ರಾಕ್ಸರ್ ಅಂತ ಒಂದು ಕಂಪ್ನಿನಲ್ಲಿ ಐ ಜಾಯಿನ್. ಆಲ್ಮೋಸ್ಟ್ ಐ ಸರ್ವ್ಡ್ ಫಾರ್ ಅರೌಂಡ್ 6.5 years ಐ ಸರ್ವ್ ದೇರ್. ಯಾ, ಸೊ ಕ್ರಿಕೆಟು ನಡೀತಾನೆ ಇತ್ತು. ಅದೊಂಥರ ಬಿಟ್ಟೇ ಹೋಗ್ತಾ ಇರಲ್ಲ. ಇವಾಗ ಕಾಲೇಜಿಗೆ ಸೇರ್ಕೊಂಡ್ರೆ ಅಲ್ಲೂ ಅಷ್ಟೇ ಟೂರ್ನಮೆಂಟ್ಸ್ ಇತ್ತು. ದೆನ್ ಕ್ಲಬ್ ಅಂತೂ ಬಿಟ್ಟಿರಲಿಲ್ಲ. ಲೀಗ್ ಐ ಯೂಸ್ ಟು ಪ್ಲೇ ಹೈಯರ್ ಡಿವಿಷನ್, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಆಡ್ತಾ ಇದ್ದೆ ಲೀಗು. ದೆನ್ ಸ್ಪೋರ್ಟ್ಸ್ ಕೋಟಾಯಿಂದ ಐ ಪ್ಲೇಡ್ ಫಾರ್ DDDC ಕಂಪ್ನಿಗೆ ಆಸ್ ಅ ಗೆಸ್ಟ್ ಪ್ಲೇಯರ್ ಆಗಿ. ದೆನ್ ಕಾರ್ಪೊರೇಷನ್ ಬ್ಯಾಂಕ್ಗೆ ಆಡಿದೆ, ಬೆಮ್ಮೆಲ್ಗೆ ಆಡಿದೆ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಇಟ್ ಬಿಕೇಮ್ ಮೈ ಪಾರ್ಟ್ ಆಫ್ ಮೈ ಲೈಫ್ ಕ್ರಿಕೆಟ್. ಸೊ ದೆನ್ ಬಿಡಕ್ಕೆ ಮನಸ್ಸಿಲ್ಲ. ಮನೆಯಲ್ಲೂ ಅಷ್ಟೇನೆ ದ ವೇ ಇಟ್ ವಾಸ್, ಏನಾದ್ರೂ ಪೇಪರ್ನಲ್ಲಿ ಬರೋದಲ್ಲ, ದೇ ವರ್ ವೆರಿ ಹ್ಯಾಪಿ ಅಬೌಟ್ ದಿಸ್. ಅದು ಇನ್ನೂ ಕಂಟಿನ್ಯೂ ಆಯಿತು. ಸಿನಿಮಾ ಬಂದಿದ್ದು ಅಗೈನ್ ಎಲ್ಲ ಕನೆಕ್ಟ್ ಆಗುತ್ತಲ್ಲ. ಸೊ ಫಸ್ಟ್ ಮೂವಿ ವಾಸ್ ಡೆಡ್ಲಿ 2. ಕೆಂಪೇಗೌಡಗಿಂತ ಮುಂಚೆ 2009 ಡೆಡ್ಲಿ 2 ಮಾಡಿದೆ. ಅದು ಅಷ್ಟೇನೆ. ಡೆಡ್ಲಿ 2ಗೆ ಒನ್ ಆಫ್ ಮೈ ಫ್ರೆಂಡ್ ಅವನು ಕಳಿಸ್ದ ಹೋಗಿ ಆಡಿಷನ್ಗೆ ಅಂತ. ಐ ಟೋಲ್ಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದ್ರು. ಹಿ ಫೋರ್ಸ್ ಮೀ. ದೆನ್ ಐ ವೆಂಟ್. ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಇರೋರು ರವಿ ಶ್ರೀವತ್ಸ ಸರು, ಸುಷ್ಮಾ ವೀರ್, ಅವ್ರನ್ನೆಲ್ಲ ನೋಡಿದೆ.
ಇವರೆಲ್ಲ ಸ್ವಲ್ಪ ಜೆನ್ಯೂನ್ ಪೀಪಲ್ ಅನ್ಸುತ್ತೆ, ಯಾಕಂದ್ರೆ ನೋಡಿದೀನಿ ಇವ್ರನ್ನೆಲ್ಲ ಟಿವಿನಲ್ಲಿ ಅಂತ ಅಂದ್ಬಿಟ್ಟು ಐ ಟೋಲ್ಡ್ ಓಕೆ ಅಂತ. ನಂಬೋದು. ಬಟ್ ಅವರು ದೇ ಟೆಸ್ಟೆಡ್ ಮೈ ಪೇಷನ್ಸ್ ಆಲ್ಮೋಸ್ಟ್ ಒಂದು 3-4 ಡೇಸ್. ರವಿ ಶ್ರೀವಾತ್ಸ ಸಾರು ಕಳ್ಸೋರು ಕಳ್ಸೋರು ನೋ ನಥಿಂಗ್, ನೋಡೋರು ಕಳ್ಸೋರು. ಐ ಟೋಲ್ಡ್ ಮೈ ಫ್ರೆಂಡ್ ಇದೆಲ್ಲ ಬರೀ ಹಿಂಗೆಪ್ಪ, ಇದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಐ ವಾಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್, ಒಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ. ಸೊ ತುಂಬಾ ಜವಾಬ್ದಾರಿ ಇತ್ತು. ಬಟ್ ಸ್ಟಿಲ್ ಲಾಸ್ಟಲ್ಲಿ ಹೇಳಿದ್ರು 30 ಡೇಸ್ ಲೀವ್ ತಗೋಬೇಕು, ಯು ಆರ್ ದ ಮೇನ್ ಲೀಡ್ ಅಂತ ಅಂದ್ಬಿಟ್ಟು. ಸೊ ಐ ಟುಕ್ ಲೀವ್ 30 ಡೇಸು. ಹೆಂಗೋ ತುಂಬಾ ಲೀವ್ ಅಕ್ಯುಮುಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹೆಲ್ಪ್ ಆಯ್ತಿರಿ. ಹಾ ಮಾಡಿದೆ. ನೋಡಿದ್ರೆ ಇನ್ನೇನು 6 ಡೇಸ್ ಇದೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ. ದೇ ಟೋಲ್ಡ್ ಯು ಆರ್ ನಾಟ್ ದೇರ್ ಇನ್ ದ ಮೂವಿ ಅಂತ ಅಂದರು. ಐ ವಾಸ್ ಲೈಕ್ ದಿಸ್ ವಾಟ್ ಈಸ್ ಸಿನಿಮಾ ಇಂಡಸ್ಟ್ರಿ ಅಂದ್ಬಿಟ್ಟು ಐ ಕೆಪ್ ಕ್ವೈಟ್. ಬಟ್ ಸುಷ್ಮಾ ವೀರ್ ಇದ್ರಲ್ಲ, ಅವರು ಶಿ ಇಸ್ ಲೈಕ್ ದಟ್ ಗೈ ಸೀಮ್ಸ್ ಟು ಬಿ ಅ ನೈಸ್, ವೆರಿ ನೈಸ್ ಗೈ. ಒಂದು ಹಿ ಮೈಟ್ ಡೂ ಸಮಥಿಂಗ್ ಇನ್ ದ ಫಿಲಮ್ ಅಂತ ಅಂದ್ಬಿಟ್ಟು ಒಂದು ರೋಲ್ ಕೊಟ್ರು, ರವಿ ಪೂಜಾರ ರೋಲ್. ಓಕೆ, ದೆನ್ ಐ ಡಿಡ್ ದಟ್ ರೋಲ್. ದಟ್ ವಾಸ್ ಓನ್ಲಿ 1 ಡೇ ಶೂಟ್. ಅದು ಮಾಡಿದೆ. ಲಾಟ್ ಆಫ್ ಇದು ಬಂತು ಅಪ್ರಿಸಿಯೇಷನ್ ಫಾರ್ ದಟ್. ಆರ್ಟಿಕಲ್ಸ್ ಎಲ್ಲ ಜಸ್ಟ್ ಫಾರ್ ದಟ್ ಒನ್ ಸ್ಮಾಲ್ ರೋಲ್ ಐ ಗಾಟ್ ಲಾಟ್ ಆಫ್ ಆರ್ಟಿಕಲ್ಸ್ ಇನ್ ಪೇಪರ್ ಆಗಲಿ ಮ್ಯಾಗಝೀನ್ಸ್ನಲ್ಲಾಗಲಿ. ದೆನ್ ನಮ್ಮ ಫ್ರೆಂಡ್ ಒಬ್ಬ ಮಹೇಶ್ ಅಂತ, ಹಿ ಟುಕ್ ಮಿ ಟು ದಿಸ್ ರಾಜ್ ಕಪ್ ಅಂತ ಕ್ರಿಕೆಟ್, ರಾಜ್ ಕಪ್. ಅಲ್ಲಿಗೆ ಹೋಗಿ ನೋಡಿದ್ರೆ ಫುಲ್ ಫಿಲ್ಮ್ ಇಂಡಸ್ಟ್ರಿ ಇದ್ದಾರೆ. ಬಟ್ ನಮ್ಗೆ ಅವಾಗ ಹೆಂಗಂದ್ರೆ ಫಸ್ಟ್ ಆಫ್ ಆಲ್ ಆಗಲ್ಲ, ನನಗೆ ಹಿಂಗೆ ಮಾಡಿದ್ರಲ್ಲ, ಇಟ್ ವಾಸ್ ಅ ಹ್ಯೂಮಿಲೇಟಿಂಗ್ ಫಾರ್ ಮಿ. ಆಗಲ್ಲ ಅಂದ್ಬಿಟ್ಟು, ಬಟ್ ಸ್ಟಿಲ್ ಕ್ರಿಕೆಟ್ ಆಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಪ್ಲೇಡ್ ದೇರ್. ದೆನ್ ಐ ಮೆಟ್ ಸುದೀಪ್ ಸರ್ ಅಲ್ಲಿ. ಅಲ್ಲಿಂದ ಒಂದು ಸೀರಿಯಸ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ನೀವ್ ಕ್ರಿಕೆಟಿಗೆ ಅಂದ್ರೆ ನೀವ್ ಹೇಳಿದ್ರಿ ಅಲ್ವಾ, ನೀವ್ ಬಿಟ್ರು ಅದು ನಿಮ್ಮನ್ ಬಿಡ್ತಿರ್ಲಿಲ್ಲ, ಹಂಗಾಗೋಯ್ತು. ಸೊ ಯುವರ್ ಫಸ್ಟ್ ಲವ್ ಕನೆಕ್ಟೆಡ್ ಟು ಕ್ಯಾಮ್ರಾ ಅಂಡ್ ಸುದೀಪ್ ಸರ್ನ ನೀವು ಮೀಟ್ ಮಾಡಿದ್ರಿ. ಅಂಡ್ ಬಹುಶಃ ನಾವು ರವಿಶಂಕರ್ ಸರ್ನ ಹಾಗೆ ನಿಮ್ಮನ್ನ ಇವೊಂದು ನೀವು ವಿಲನ್ಗಳಾಗಿದ್ರು ಅಷ್ಟು ಪ್ರೀತಿಸೋದಕ್ಕೆ ಕೆಂಪೇಗೌಡ ಮೂವಿ ಆ್ಯಂಡ್ ಸುದೀಪ್ ಸರ್ ಇಸ್ ಅ ಬಿಗ್ ರೀಸನ್. ನೀವು ಅಂತಿದ್ರಿ ಅಷ್ಟು ಪರಿಚಯ ಇರಲಿಲ್ಲ ಸಿನಿಮಾ ಅಂದರೆ ಆ್ಯಂಡ್ ಅಷ್ಟು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅಂತ. ಹೀಗೆಲ್ಲ ಇರಬೇಕಾದ್ರೆ ಔಟ್ ಆಫ್ ನೋ ವೇರ್ ಸುದೀಪ್ ಸರ್ ಆಪೋಸಿಟ್ ಆಗಿ ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ರೋಲ್ ಎಲ್ಲ ಮಾಡಿದ್ದೀರಾ ಆ ಫಿಲಮಲ್ಲಿ. ಆ್ಯಂಡ್ ಆ ಟೈಮ್ಗೆ ದಿಸ್ ಮೂವಿ ವಾಸ್ ಒಂಥರ ಮಾಸ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಫ್ಯಾಮಿಲಿ ಇದೆ. ದೇ ಲವ್ಡ್ ದ ಫಿಲ್ಮ್ ಆ್ಯಂಡ್ ದೇ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್, ಯುವರ್ ಕಾಂಬಿನೇಷನ್ ವಿತ್ ರವಿಶಂಕರ್ ಸರ್. ಈಗ ಇಫ್ ಯು ಗೋ ಬ್ಯಾಕ್ ಟು ದೋಸ್ ಶೂಟಿಂಗ್ ಡೇಸ್ ಅನ್ಸುತ್ತಾ ಯು ಹ್ಯಾವ್ ರೀಚ್ಡ್ ಹಿಯರ್ ಅಂತ? ಇಲ್ಲ, ಅವಾಗ ಏನಂದ್ರೆ ಐ ವಾಸ್ ನಾಟ್ ಸೀರಿಯಸ್ ಅಬೌಟ್ ಇಟ್. ಓಕೆ, ಅವಾಗ ಏನಂದ್ರೆ ನಾನು ಸುದೀಪ್ ಸರ್ಗೂ ಹೇಳಿದ್ದೆ, ನೋಡಿ ಸರ್ ನನಗೆ ಒಂದು 5 ದಿವಸ ಶೂಟ್ ಇದ್ರೆ ಐ ವಿಲ್ ಕಮ್, ಯಾಕಂದ್ರೆ ಐ ವೋಂಟ್ ಗೆಟ್ ಮೈ ಲೀವ್ಸ್ ಇನ್ ದ ಆಫೀಸ್, ಆಮೇಲೆ ಲಾಸ್ ಆಫ್ ಪೇ ಆಗುತ್ತೆ. ಸೊ ದಯವಿಟ್ಟು ಒಂದು 5 ದಿವಸ ಇದ್ರೆ ಮಾತ್ರ ಮಾಡ್ತೀನಿ ಅಂತ. ಸೊ ದೇ ಮೇಡ್ ಮಿ ಡೂ. ಬಟ್ ದ ಜರ್ನಿ ಇನ್ ದಟ್ ಕೆಂಪೇಗೌಡ ವಿತ್ ಸುದೀಪ್ ಸರ್ ವಾಸ್ ಅಮೇಸಿಂಗ್. ಸೊ ಐ ಫೆಲ್ಟ್ ದಟ್ ದೀಸ್ ಆರ್ ದ ರಿಯಲ್, ದೇ ವರ್ಕ್ ರಿಯಲಿ ಹಾರ್ಡ್ ಅಂತ ಒಂದು ಬಂತು. ಸಿನಿಮಾ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಇಟ್ ಈಸ್ ರಿಯಲಿ ಟಫ್. ವಾಟ್ ವಿ ಸಿ, ಹೋಗು ಒಂದು ದಿವಸ ಹೋಗಿ ನೋಡ್ತೀವಿ, ಏನ್ ಗುರು ಹಿಂಗೆ ಮಾಡಿ ಫಿಲ್ಮ್ ಅಂತ ಹೇಳ್ಬಿಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಸೋ ಮೆನಿ ಪೀಪಲ್ ವರ್ಕಿಂಗ್ ವೆರಿ ಹಾರ್ಡ್. ಸೊ ಅವಾಗ ಅನಿಸ್ತು, ಐ ಮೀನ್ ಇಟ್ಸ್ ನೈಸ್ ಜರ್ನಿ ಐ ಹ್ಯಾವ್ ಸ್ಟಾರ್ಟೆಡ್. ಬಟ್ ಸ್ಟಿಲ್ ಐ ವಾಸ್ ನಾಟ್ ಶ್ಯೂರ್ ಅಬೌಟ್ ಇಟ್. ಕೆಲಸ ಬಿಟ್ಟಿರಲಿಲ್ಲ, ಮಾಡ್ತಾ ಇದ್ದೆ. ಓಕೆ, ಅವ್ರು ಸುದೀಪ್ ಸರ್ ಅವರೂ ಅಡ್ವೈಸ್ ಮಾಡಿದ್ರು, ನಿನಗೆ ಯಾವಾಗ ವೆನ್ ಯು ಥಿಂಕ್ that I can make it good ಅಂತ, ಅವಾಗ you take a decision of your career change, otherwise please work ಅಂತಾನೆ ಅವರನ್ನು ಹೇಳ್ತಾರೆ. ಅಂಡ್ ಅದೇ ಇವತ್ವರೆಗೂನುವೆ ಯು ಗೈಸ್ ಅಂದ್ರೆ ನೀವು ಜೊತೆಯಾಗಿ ಕ್ರಿಕೆಟ್ ಆಡುವಾಗ್ಲೂ ವಿ ಎಂಜಾಯ್ ಅಂಡ್ ನೀವು ಜೊತೆಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರೇನೆ ವಿ ಸೆಲೆಬ್ರೇಟ್ ಇಟ್ ಅಂತಾರ. and we have that almost what 14-15 years of bonding ಇದೆಯಲ್ಲ, we have seen each other. And then I've not seen him as an actor, I've seen him as a good human. Okay, ನನ್ನ ಜೊತೆ he has given me a lot of good advices and as a nice friend he has been there for me. Definitely. ಅದಾದ್ಮೇಲೆ ನೀವು ಕಿರುತೆರೆಗೆ ಬರ್ತೀರಾ. ಆ ಟೈಮಲ್ಲಿ ಒಂಥರ ಸೀರಿಯಲ್ಗಳೆಲ್ಲ ಇಟ್ ವಾಸ್, ಈಗ ಎಲ್ರಿಗೂ ಡೈಲಿ ರೊಟೀನ್ ಥರ ಆಗೋಗಿತ್ತು. ಕೆಲಸ ಮುಗಿಸ್ಕೊಂಡು ಬರಬೇಕು, ನಾವು ಒಂದಾದ್ಮೇಲೆ ಒಂದು ಈ ಸೀರಿಯಲ್ ನೋಡಬೇಕು. ಆ್ಯಂಡ್ ದೇ ಯೂಸ್ ಟು ರಿಯಲಿ ಟೇಕ್ ಇಟ್ ಟು ಹಾರ್ಟ್.
ಅಂದ್ರೆ ಈ ಪಾತ್ರಗಳೆಲ್ಲ ರಿಯಲಿ ಎಲ್ಲೋ ಬದುಕ್ತಾ ಇದಾರೆ, ಎಕ್ಸಿಸ್ಟ್ ಆಗ್ತಿದ್ದಾರೆ ಅನ್ನೋ ತರ. ಅಂತಹ ಟೈಮಲ್ಲಿ ನೀವು ಸೂಪರ್ ಸ್ಟಾರ್ JK ಆಗಿ ಅಶ್ವಿನಿ ನಕ್ಷತ್ರದಲ್ಲಿ ಕಾಣಿಸ್ಕೊಂಡ್ರಿ. ಅಂಡ್ ಈವನ್ ಟುಡೇ ನಿಮ್ಮ ಹೆಂಡತಿ ಅನ್ನೋದನ್ನ ಯಾರೂ ಮರ್ತಿಲ್ಲ. ಆ ರೋಲ್ ಆಫರ್ ಆದಾಗ್ಲೂ ಅದಕ್ಕೆ ಅಂದ್ರೆ ಲೈಕ್ ನಿಮ್ಗೆ ನೀವೇ ಮಾಡ್ಬೇಕಂತ ಬಂದಿದ್ದ, ಆರ್ ಯು ಹ್ಯಾಡ್ ಟು ಆಡಿಷನ್ ಫಾರ್ ಇಟ್? ಅಶ್ವಿನಿ ನಕ್ಷತ್ರ ಹೇಗಾಗಿದ್ದು? Well, again, ಒಂದು few movies I did after Kempegowda. Yeah. ಎಲ್ಲ small roles of negative roles. Mm. ಒಂದು film ನಲ್ಲಿ I really had a bad experience wherein ತುಂಬಾ ಟಾರ್ಚರ್ ಕೊಟ್ರು ಆಕ್ಷನ್ ಸೀಕ್ವೆನ್ಸ್ ನಲ್ಲೆಲ್ಲ. ದೆನ್ ದೇ ಹಂಗ್ ಮೀ ಉಲ್ಟಾ ಹ್ಯಾಂಗ್ ಮಾಡ್ಬಿಟ್ಟು ಒಂದು 20 feet ಹೈಟ್ ನಲ್ಲಿ ಒಂದು ಆಲ್ಮೋಸ್ಟ್ ಒಂದು 15-20 ನಿಮಿಷ ಹಂಗೆ ಇಟ್ಟಿದ್ರು. ದೆನ್ ದೇ ಟೋಲ್ಡ್ ನೀನು ಹೀರೋ ಆಗ್ಬೇಕಾ, ದಿಸ್ ದಟ್ ಅಂಡ್ ಆಲ್. ದಿಸ್ ಸ್ಪೋಕ್ ವೆರಿ ಬ್ಯಾಡ್ಲಿ. ಐ ಡಿಸೈಡೆಡ್ ಇದೆಲ್ಲ ಬೇಡ ಗುರು, ಇಫ್ ಐ ಗೆಟ್ ಅ ವೆರಿ ಗುಡ್ ಆಪರ್ಚುನಿಟಿ ಐ ವಿಲ್ ಶೋ ಸಮಥಿಂಗ್ ಅಂತ ಅಂದು ಕರೆಕ್ಟ್ ಟೈಮ್ಗೆ ಆ ಟೈಮ್ನಲ್ಲಿ ಇವರು ETVನವರು ದೇ ಅಪ್ರೋಚ್ ಮೀ ಫಾರ್ ದಿಸ್ ಸೀರಿಯಲ್ ಅಶ್ವಿನಿ ನಕ್ಷತ್ರ. ಇಟ್ ಕೇಮ್ ಥ್ರೂ ಪ್ರಿಯಾ ಸುದೀಪ್ ಅವರು. ಸೊ ಶಿ ಆಸ್ಕ್ ಮೀ ಲೈಕ್ ಚಿತ್ರಶ್ರೀ ಅವ್ರು ಕೇಳಿದ್ದಾರೆ ಫಾರ್ ಒಂದು ಸೀರಿಯಲ್ ಅಂತ. ಐ ಟೋಲ್ಡ್ ಐ ಕಾಂಟ್ ಡೂ ಸೀರಿಯಲ್ ಬಿಕಾಸ್ ಟೈಮ್ ಆಗಲ್ಲ, ಅಟ್ಲೀಸ್ಟ್ 20 days ಬೇಕಾಗತ್ತೆ ಅಂತ. ಶಿ ಇಸ್ ಲೈಕ್ ಇಲ್ಲ ಮಾತಾಡೋ ಅನ್ಸತಿ ಅಂತ. ದೆನ್ ಐ ಸ್ಪೋಕ್ ಟು ದೆಮ್. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಒಂದು ಬ್ಯಾಡ್ ಆಡಿಷನ್ ಕೊಟ್ಟೆ. ಐ ಸ್ಟಿಲ್ ರಿಮೆಂಬರ್ ಇವರ ಜಗದೀಶ್ ಸರ್, ಜಗದೀಶ್ ಸರ್ ಅವ್ರದ್ದು ಇದರಲ್ಲಿ ಹೋಗಿ ಆಡಿಷನ್ ಕೊಟ್ಟೆ. ಇಟ್ ವಾಸ್ ರಿಯಲಿ ಬ್ಯಾಡ್. ದೆನ್ ಐ ಆಸ್ಡ್ ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೇಳಿದೆ ಸೊ ದಟ್ ದೇ ರಿಜೆಕ್ಟ್. ಫಾರ್ ಎವ್ರಿಥಿಂಗ್ ದೇ ಅಕ್ಸೆಪ್ಟೆಡ್. ಇನ್ಫ್ಯಾಕ್ಟ್ ಹಣೆ ಬರ ಹಂಗಿದೆ ಅಂತ. ದೆನ್ ಶಿ ಇಸ್ ಲೈಕ್ ಪ್ರಿಯಾ ಸುದೀಪ್ ಅವರು, ಶಿ ಇಸ್ ಲೈಕ್ ನೋಡೋ ನಿನ್ನ ಆಟಿಟ್ಯೂಡ್ ತೋರಿಸ್ತೀಯಲ್ಲ ನೀನು, ಅದಕ್ಕೆ ಕರೆಕ್ಟ್ ಆಗಿರೋ ರೋಲ್ಸ್ ಇದೆ ನಿನ್ನ. ಬಿಕಾಸ್ ಐ ಯೂಸ್ ಟು ಬಿ ಲೈಕ್ ದಟ್. ಹಂಗಂದ್ರೆ ಒಳಗಿಂದ ಆ ಥರ ಅಲ್ಲ, ಒಂದು ಸ್ವಲ್ಪ ಗಾಂಚಲಿ ತೋರಿಸ್ತಾ ಇದ್ದೆ. ದಟ್ ಯೂಸ್ ಟು ಸುಮ್ಮನೆ ಅವ್ರಿಗೆ ರೇಗ್ಸಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹಂಗೆ ಮಾಡ್ತಾ ಇದ್ದೆ. ಸೊ ಇದು ಕರೆಕ್ಟಾಗಿ ಸಿಕ್ತು ನನಗದು. ಫಸ್ಟ್ ಟೈಮ್ ಅವ್ರಿಗೆ ಕೇಳಿದಾಗ ಪ್ರೊಡಕ್ಷನ್ ನಮ್ಮ ಚಾನಲ್ನವ್ರಿಗೆ ಚಿತ್ರಶ್ರೀ ಅವ್ರು ಹೇಳಿದ್ರು ನಿಮಗೆ ತಿಂಗಳಿಗೆ ಒಂದು 8 ದಿವಸ ಬರುತ್ತೆ ಅಂತ. ಸೊ ಐ ಕ್ಯಾಲ್ಕುಲೇಟೆಡ್ 8 ದಿವಸ ಅಂತ ಅಂದರೆ 2 days ಅಲ್ವಾ. ಕಾರ್ಪೊರೇಟ್ ಕಂಪ್ನಿನಲ್ಲಿ ಸ್ಯಾಟರ್ಡೆ ಸಂಡೇ ಆಫು. ಸೊ 1 monthನಲ್ಲಿ 8 days ಅವ್ರಿಗೆ ಕೊಟ್ಬೋಣ, ಮಿಕ್ಕಿದಲ್ಲಿ ಕೆಲಸ ಮಾಡೋಣ ಅಂತ. ಸೊ ಫಸ್ಟ್ ಮಂತ್ ಶೂಟ್ ಆಯಿತು. ಇಟ್ ವಾಸ್ ಆಲ್ಮೋಸ್ಟ್ 24-26 days ವಿ ಶಾಟ್. ಓಕೆ, ಓಪನಿಂಗ್ ಅಂದ್ರೆ ತಪ್ಪಿಸ್ಕೊಳಕ್ ಹೋಗಲ್ಲ ಆಫೀಸ್ನಲ್ಲಿ, ಯಾಕಂದ್ರೆ ಮೈ ಹೋರ್ಡಿಂಗ್ ಈಸ್ ಆಲ್ ಓವರ್ ಕರ್ನಾಟಕ. ಓಕೆ, ದ ಪ್ರಮೋಷನ್ ವಾಸ್ ಅಮೇಸಿಂಗ್ ಆಫ್ ಅಶ್ವಿನಿ ನಕ್ಷತ್ರ. ಎಲ್ಲಾ ಕಡೆನೂ ಇದೆ. ನಮ್ಮ ಮ್ಯಾನೇಜರ್ ಕರೆದ್ರು, ಸೀರಿಯಲ್ ಮಾಡ್ತಾ ಇದಾರಲ್ಲ ಅಂತ. ಸರ್ ಏನ್ ಮಾಡೋದು, ಬಟ್ ಸ್ಟಿಲ್ ಐ ಸಮ್ ಮ್ಯಾನೇಜ್ ಅಂತ ಅಂದ್ಬಿಟ್ಟು ಅವರು. ಹಿ ವಾಸ್ ವೆರಿ ನೈಸ್. ಡೂ ಒನ್ ಥಿಂಗ್, ಯು ಕಮ್ ಇನ್ ದ ನೈಟ್ ಈವ್ನಿಂಗ್ ಆಫ್ಟರ್ ಯುವರ್ ಶೂಟ್, ಬಂದ್ಬಿಟ್ಟು ನೀವು ನಿಮ್ಮ ಕೆಲಸ ಆದ್ರೆ ಸಾಕು ಅಂತ. ಸೊ ವಾಟ್ ಐ ಯೂಸ್ ಟು ಡೂ, ಇನ್ ದ ನೈಟ್ 2 ಗಂಟೆವರೆಗೆ ಹೋಗ್ತಾ ಇದ್ದೆ, ಕೆಲಸ ಮುಗಿಸ್ತಾ ಇದ್ದೆ, ಮತ್ತೆ ಬೆಳಗ್ಗೆ ಅಶ್ವಿನಿ ನಕ್ಷತ್ರ ಶೂಟು. So it was almost 1.5 years I did the same thing till I found that ನನಗೆ ಅನಿಸ್ತು ಓಕೆ ಇವಾಗ ಜನ ಒಪ್ಕೊಂಡಿದ್ದಾರೆ, ಐ ಕ್ಯಾನ್ ಪುಟ್ ಮೈ ಫುಟ್ ಇಂಟು ಒಂದು ದೋಣಿಲಿ ಕಾಲು ಹಾಕ್ಬೋದು ಅಂತ. ಅಂಡ್ 24/7 ವರ್ಕಿಂಗ್ ಹಂಗಂದ್ರೆ ನೀವು ಹಂಗೆ ನೋಡಕ್ ಹೋದ್ರೆ. ಬಟ್ ಅಂಡ್ ಅಷ್ಟು ಹಾರ್ಡ್ ವರ್ಕ್ ಇತ್ತು ಅಂಡ್ ಟೀಮ್ ವರ್ಕ್ ಇತ್ತು. ಅಂಡ್ ಇಟ್ ಹ್ಯಾಡ್ ಇವತ್ತಿಗೂ ನೆನ್ಸ್ಕೊಳ್ಳೋ ಅಂಥ ಧಾರಾವಾಹಿ ಅಂದ್ರೆ ಇಟ್ ವಾಸ್ ಅ ಸೂಪರ್ ಹಿಟ್ ಟಿಲ್ ಟುಡೇ. ಅವರು ಅದನ್ನ ನನಗೆ ಇದನ್ನ ತೋರಿಸಿದ್ರಲ್ಲ ಹಿಂದಿ ಸೀರಿಯಲ್ ನೋಡಿದ್ಮೇಲೆ ಐ ವಾಸ್ ಲೈಕ್ ವಾವ್, ದಿಸ್ ಇಸ್ ದ ಕ್ಯಾರೆಕ್ಟರ್ ವಾಟ್ ಐ ವಾಂಟೆಡ್. ಒಂಥರ ಮಜಾ ಇದೆ ಅದು ಆ ತರ ತೋರ್ಸೋದಕ್ಕೆ. ಅಂಡ್ ಐ ಟೋಲ್ಡ್ ಇನ್ ಲಾಟ್ ಆಫ್ ಇಂಟರ್ವ್ಯೂಸ್ ಆಲ್ಸೋ, ಸುದೀಪ್ ಸರ್ ಅವ್ರ ಜೊತೆ ಇಂಟ್ರಾಕ್ಷನ್ ಜಾಸ್ತಿ ಇತ್ತಲ್ಲ, ಸೊ ಅದು ತುಂಬಾ ಯೂಸ್ ಆಯ್ತು ನನಗೆ ಸೀರಿಯಲ್ ಮಾಡೋದಕ್ಕೆ. ಹೌ ಟು ಆಟಿಟ್ಯೂಡ್ ಹೆಂಗ್ ತೋರ್ಸೋದು, ಸೂಪರ್ ಸ್ಟಾರ್ ಆಗಿ ಹಿಂಗೆ ಇದು ಮಾಡೋದು, ಬಿಹೇವ್ ಮಾಡೋದು. ಸೊ ಇಟ್ ಹೆಲ್ಪ್ ಮಿ ಅ ಲಾಟ್ ಇನ್ ಫ್ಯಾಕ್ಟ್. ಅಂಡ್ ಆ ಪಾತ್ರ ಕೂಡ ಹೇಗೆ ಅಂದ್ರೆ ಹೇಟ್ ಮಾಡಕ್ ಆಗಲ್ಲ JKನ. ನಾವು ಸೂಪರ್ ಸ್ಟಾರ್ ಅಂದ್ಮೇಲೆ ಹಂಗೆ ಇರ್ಲೇಬೇಕಲ್ವಾ. ವಿ ಯೂಸ್ ಟು ಲವ್ ಫಾರ್ ದಟ್ ಸೇಮ್ ರೀಸನ್. ಇಲ್ಲ, ಸಾಕಷ್ಟು ಹೆಂಗಸರು ನಾವು ಶೂಟ್ ಮಾಡ್ಬೇಕಾರೆಲ್ಲ ರೋಡ್ ನಲ್ಲಿ ಬಂದಾಗ, ಸರ್ ನೀವು ಮಾತ್ರ ಬಗ್ಗಕ್ ಹೋಗ್ಬೇಡಿ ಆ ಮಯೂರಿಗೆ, ಹಂಗೆ ಇರಿ ಸರ್ ಅಂತಾನೆ ಹೇಳೋರು. ಟ್ರೂ. ಅಂಡ್ ನಿಮ್ಮ ಕೋ ಸ್ಟಾರ್ ಮಯೂರಿ ಅವ್ರ ಬಗ್ಗೆ ಅಂಡ್ ನಿಮ್ ಪೇರ್ ತುಂಬಾನೇ ಕ್ಲಿಕ್ ಆಯ್ತು ಆ ಟೈಮಲ್ಲಿ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಬಟ್ ಇಟ್ ವರ್ಕ್ ರಿಯಲಿ ವೆಲ್ ಆಕ್ಚುಲಿ. ಐ ಮೀನ್ ಅವರು ಅಷ್ಟೇನೆ, ಶಿ ಕೇಮ್ ಫ್ರಮ್ ಸ್ಕ್ರಾಚ್, ಬಟ್ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಸೀರಿಯಲ್ ನಲ್ಲಿ. ಯಾಕಂದ್ರೆ ಜನಕ್ಕೆ ಹತ್ರ ಆಗೋದು ತುಂಬಾ ಕಷ್ಟ, ಕ್ಯಾಚಿ ಆಗೋದು ತುಂಬಾ ಕಷ್ಟ ಇನ್ಫ್ಯಾಕ್ಟ್. ಬಟ್ ಶಿ ಪರ್ಫಾರ್ಮ್ ರಿಯಲಿ ವೆಲ್. ಅಂಡ್ ಸ್ಕ್ರಿಪ್ಟ್ ಆ ಥರ ಇತ್ತು. ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಆಲ್ ದ ಟೆಕ್ನಿಷಿಯನ್ಸ್ ಹೂ ಆರ್ ವರ್ಕ್.
ಎಸ್ಪೆಷಲಿ Yes. ನಮ್ಮ ರೈಟರು ಶ್ರೀನಿಧಿ ಅಂತ ಇದ್ರು. ಈಸ್ ಅ ಫ್ಯಾಂಟಾಸ್ಟಿಕ್ ರೈಟರ್. ಆ ಹ್ಮ್. ಡೈಲಾಗ್ಸ್ ಬರೀ ಹೇಳಕ್ಕೇನೆ ಖುಷಿ ಆಗ್ತಾ ಇತ್ತು. ಯೂಸ್ ಟು ಲವ್. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಹಿಂದಿನ ದಿವಸನೇ ಕೇಳ್ಬಿಡ್ತಾ ಇದ್ದೆ, ಹ್ಮ್. ಪ್ರಿಪೇರ್ ಆಗಿ ಹೋಗ್ಬೇಕು ನನ್ನ ಸೆಟ್ಗೆ. ಸೊ ಐ ಯೂಸ್ ಟು ಇಮ್ಯಾಜಿನ್ ಈ ತರ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಂಡ್ ದ ವೇ ದೇ ಶಾಟ್, ಇಟ್ ವಾಸ್ ಅಮೇಸಿಂಗ್. Yes, ಮೋರ್ yes. ಬಿಗರ್ ದನ್ ಮೂವಿ. ಹೌದು. ನಾವು ಇದರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅದು ಕಂಠೀರವ ಸ್ಟುಡಿಯೋನಲ್ಲಿ. ಸೊ ಒಂದು ಮೂವಿ ಶೂಟಿಂಗ್ ನಡೀತಾ ಇರುತ್ತೆ, ಪಕ್ಕದಲ್ಲಿ ನಮ್ದು ಸೀರಿಯಲ್ದು. ಹ್ಮ್. ಅವರ್ಸ್ ಯೂಸ್ ಟು ಲುಕ್ ಬಿಗರ್ ದನ್ ದಟ್ ಮೂವಿ ಇನ್ ಫ್ಯಾಕ್ಟ್. ಅಂಡ್ Yeah. ಇಲ್ಲಿ ಐ ಸ್ಟಿಲ್ ರಿಮೆಂಬರ್ ಸಮ್ ಡೈಲಾಗ್ಸ್. ನಂದು ಆ ದುರಂಕಾರ ಡೈಲಾಗ್ ನಲ್ಲಿ ಸಡನ್ ಆಗಿ ಪ್ಯಾಕಪ್ ಅಂತ ಹೇಳ್ತೀನಿ ನಾನು. ಹಾ. ಓಕೆ, ಸೊ ನಾನು ಪ್ಯಾಕಪ್ ಅಂತ ಜೋರಾಗಿ ಹೇಳ್ದಂಗೆ ಪಕ್ಕದ ಸೆಟ್ನವ್ರು ಪ್ಯಾಕಪ್ ಮಾಡ್ಬಿಡ್ತಾ ಇದ್ರು. It used to be so funny, you know. Realistic, Yeah. bigger than a movie. Yeah. Very fun. And like ನೀವು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರೆ ಸೀರಿಯಲ್ ಅಲ್ಲೂ ವರ್ಕ್ ಮಾಡಿದ್ದೀರಾ, ಬಟ್ ತುಂಬಾ ಡಿಫರೆನ್ಸ್ ಇರುತ್ತೆ ಅಲ್ವಾ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಆರ್ ಶೂಟಿಂಗ್ ವೈಸ್? Huge difference, Yes. actually. I mean, So, see, fun. creativity cinema is Hmm. something, you know. Here it is like a newspaper alwa. Your serial is like a newspaper. ಇವತ್ತು ಓದ್ತೀರಾ, ನಾಳೆಗೆ ನ್ಯೂ ಪೇಪರ್ ಬರುತ್ತೆ, ಆ ತರ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಸ್ಪೆಂಡ್ ಮೋರ್ ಮನಿ ಆನ್ ಇಟ್. ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಅಶ್ವಿನಿ ನಕ್ಷತ್ರ ದ ಪ್ರೊಡಕ್ಷನ್ ಕಾಸ್ಟ್ ವಾಸ್ ರಿಯಲಿ ಗುಡ್. ಎಸ್. ಅಂಡ್ ಅಶ್ವಿನಿ ನಕ್ಷತ್ರ ಆದಮೇಲೆ ನೀವು ಬ್ಯಾಕ್ ಟು ಬ್ಯಾಕ್ ಸುಮಾರು ಸಿನಿಮಾಗಳನ್ನ ಮಾಡ್ತೀರಾ. ಆ್ಯಂಡ್ ಕೈಂಡ್ ಆಫ್ ರೆಕಗ್ನಿಷನ್ ಬಿಗ್ ಸ್ಕ್ರೀನಲ್ಲಿ ಸಿಗೋದೇ, ಸ್ಮಾಲ್ ಸ್ಕ್ರೀನಲ್ಲಿ ಸಿಗೋ ರೆಕಗ್ನಿಷನ್ನು ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ಸಿಗೋವಂಥ ರೆಕಗ್ನಿಷನ್ ಎರಡಕ್ಕೂ ವ್ಯತ್ಯಾಸ ಇದೆ. ಬಟ್ ಅಭಿಮಾನಿಗಳು ತೋರಿಸೋ ಅಂಥ ಆ ಪ್ರೀತಿ ಇಸ್ ಆಲ್ವೇಸ್ ದ ಸೇಮ್. ಹೀಗಿರುವಾಗ 2018ನಲ್ಲಿ ಮೇ 1 ಅನ್ನೋ ಫಿಲಮ್, ನೀವು ಅದಕ್ಕೆ ಆ್ಯಕ್ಟ್ ಕೂಡ ಮಾಡಿದ್ದೀರಾ, ಹಾಗೆ ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡಿದ್ದೀರಾ. ಆ್ಯಕ್ಟ್ ಮಾಡಿದ್ದು ಸ್ಕ್ರಿಪ್ಟ್ ರೈಟಿಂಗಿಗೆ ಹೆಲ್ಪ್ ಆಯ್ತಾ, ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಮಾಡಬೇಕಾದ್ರೆ ಇದನ್ನ ಆ್ಯಕ್ಟ್ ಮಾಡೋದ್ವಾಗ ಹಿಂಗಾಗುತ್ತೆ ಅನ್ನೋದು ಯಾವ ಥರ ಈ ಕಾಂಬಿನೇಷನ್ ವರ್ಕ್ ಆಯಿತು? ಇಲ್ಲ, ಟು ಬಿ ವೆರಿ ಆನೆಸ್ಟ್, ಏನು ಗೊತ್ತಾ, ಸಿಚುವೇಶನ್ ತುಂಬಾ ಹೆಲ್ಪ್ ಆಯ್ತು ಆ ಟೈಮ್ನಲ್ಲಿ. ಯಾಕಂದ್ರೆ ಕೆಲಸ ಇರಲಿಲ್ಲ ಆ ಟೈಮ್ನಲ್ಲಿ. ಟು ಬಿ ವೆರಿ ಆನೆಸ್ಟ್, ಇದು ಸಿಯಾ ಕೆ ರಾಮ್ ಅಂತ ಒಂದು ಸೀರಿಯಲ್ ಹಿಂದಿ ಮಾಡ್ಕೊಂಡು ಅಲ್ಲೇನೆ ತುಂಬಾ ಆಫರ್ಸ್ ಬರ್ತಾ ಇತ್ತು. ಐ ಟೋಲ್ಡ್ ನೋ, ನಾನು ಕನ್ನಡ ಮಾಡ್ಬೇಕಪ್ಪ, ನನ್ಗೆ ಐ ಲವ್ ಮೈ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು ಐ ಕೇಮ್ ಬ್ಯಾಕ್. ಸೊ ಬಂದ್ಮೇಲೆ ಆಲ್ಮೋಸ್ಟ್ 1.5 years ಐ ಡಿಂಟ್ ಹ್ಯಾವ್ ವರ್ಕ್. ಐ ವಾಸ್ ನಾಟ್ ಗೆಟಿಂಗ್ ಎನಿ ವರ್ಕ್. ದೆನ್ ಐ ಥಾಟ್ ಲೆಟ್ ಮೀ ಓನ್ಲಿ ಡೂ ಸಮಥಿಂಗ್ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ರೈಟಿಂಗ್ ಸ್ಕ್ರಿಪ್ಟ್. ಮನೇಲಿ ಕೂತ್ಕೊಂಡು ಡೇ ಆ್ಯಂಡ್ ನೈಟ್ ಸುಮ್ಮನೆ ಸ್ಕ್ರಿಪ್ಟ್ ಬರಿತಾ ಇರೋದು ಒಂದು 3-4 ಫಿಲಮ್ ಸ್ಕ್ರಿಪ್ಟ್ ಬರೆದಿದ್ದೆ. ದೆನ್ ಓಕೆ, ಇದನ್ನ ಡೈರೆಕ್ಷನ್ ನನಗೆ ಬರಲ್ಲ, ಐ ಹ್ಯಾವ್ ಟು ಗೆಟ್ ಹೆಲ್ಪ್ ಫ್ರಮ್ ಸಮ್ ಒನ್ ಅಂದ್ಬಿಟ್ಟು ನಾಗೇಂದ್ರ ಅರಸ್ ವಾಸ್ ಮೈ ಕ್ಲೋಸ್ ಫ್ರೆಂಡ್. ಅವನ್ನ ಕೇಳ್ಕೊಂಡೆ, ದಯವಿಟ್ಟು ಒಂದು ಮಾಡೋಣ ಅಂತ. ರೈಟ್ ಟೈಮ್ ಒನ್ ಆಫ್ ಮೈ ಫ್ರೆಂಡ್ ಅವ್ರು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದರು. ಸೊ ಲೆಟ್ ಅಸ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಐ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಕ್ರಿಪ್ಟ್ ರೈಟಿಂಗ್, ಡೈಲಾಗ್ ರೈಟಿಂಗ್, ದೆನ್ ಆರ್ಟ್ ವರ್ಕು. ನಾನೇ ಹೋಗ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಡ್ತಾ ಇದ್ದೆ ಆ ಸೆಟ್ಗೆ. ಆ್ಯಂಡ್ ಐ ಯೂಸ್ ಟು ಅರೇಂಜ್ ಎವ್ರಿಥಿಂಗ್. ಈ ಕಡೆ ಹಿಂಗೆ ಬರಬೇಕು, ಇದು ಬ್ಲಾಕ್ಸ್ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಐ ಲರ್ನ್ ದಟ್ ಒನ್. ಅದಾದಮೇಲೆ ವಾಟ್ ಇಸ್ ದಟ್, ನಮ್ಮ ಪ್ರೊಡಕ್ಷನ್ ಹಿಂಗೆ ನೋಡ್ಕೊಳ್ಳೋದು. ಐ ಯೂಸ್ ಟು ಗಿವ್ ದ ಪೇಮೆಂಟ್ ಟು ಎವ್ರಿ ಒನ್. ಎಷ್ಟೆಷ್ಟು ಆಗುತ್ತೆ ಎಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕಿಂತ ನಮ್ಮ ಬೆಸ್ಟ್ ಥಿಂಗ್ ವಾಟ್ ಐ ಲರ್ನ್ ಈಸ್, ಫಿಲಮ್ ಮುಗ್ದಾದ್ಮೇಲೆ ಹೆಂಗೆ ಅದನ್ನು ಡಿಸ್ಟ್ರಿಬ್ಯೂಷನ್ಗೆ ಹೋಗಿ ಮಾತಾಡಬೇಕು, ಪಬ್ಲಿಸಿಟಿ ಹೆಂಗೆ ಮಾಡಬೇಕು, ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ವಾಸ್ ದೇರ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಈಸ್, ನಾವು ಇದಕ್ಕೆ ಕೊಡ್ತೀವಲ್ಲ ಸಬ್ಸಿಡಿಗೆ, ಆ ಟೈಮ್ನಲ್ಲಿ ಒಂದು ಡಾಕ್ಯುಮೆಂಟೇಶನ್ ಅಂತ ಮಾಡಿಕೊಡ್ಬೇಕಾಗತ್ತೆ. ಓಕೆ, ಅದು ಕನ್ನಡದಲ್ಲಿ. ನಾವು ಓದಿರೋದು ಇಂಗ್ಲೀಷ್ ಮೀಡಿಯಮ್. ಓಕೆ, ಬಟ್ ಕನ್ನಡ ವಾಸ್ ದೇರ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇತ್ತು. ಅದನ್ನ ಟೈಪ್ ಮಾಡ್ಕೊಂಡು ಕನ್ನಡದಲ್ಲಿ ಐ ಹ್ಯಾವ್ ಓನ್ಲಿ ಡನ್ ಡ್ರಾಫ್ಟೆಡ್ ಎವ್ರಿಥಿಂಗ್ ಆಫ್ ದ ಹೋಲ್ ಮೂವಿ. ಬರಿಬೇಕಲ್ವಾ ವಿತ್ ದ ಟೈಮ್ ಲೈನ್ ಎಲ್ಲ, ಅದನ್ನೆಲ್ಲ ಮಾಡಿ ಹೋಗಿ ಸಬ್ಮಿಟ್ ಮಾಡಿ. ಸೊ ಲರ್ನ್ ಎ ಲಾಟ್ ಫ್ರಮ್ ಮೇ ಫಸ್ಟ್ ಇನ್ ಫ್ಯಾಕ್ಟ್. ಡೆಫಿನೆಟ್ಲಿ. ಆ್ಯಂಡ್ ನೀವು ಹೇಳ್ತಿದ್ರಿ ಕೂಡ ಸೀರಿಯಲಲ್ಲಿ ವರ್ಕ್ ಮಾಡ್ತಿದ್ರಿ, ಅಟ್ ದ ಸೇಮ್ ಟೈಮ್ ಹಿಂದಿ ಸೀರಿಯಲ್ ಇಂಡಸ್ಟ್ರಿಲೂ ನೀವು ವರ್ಕ್ ಮಾಡಿದ್ದೀರಾ. ಅಲ್ಲೂ ಕೂಡ ಈ ಒಂದು ರಾವಣನ ಪಾತ್ರ ಸಿಯಾ ಕೆ ರಾಮ್ ಧಾರಾವಾಹಿಯಲ್ಲಿ ನೆಗೆಟಿವ್ ಆದ್ರೂ ಯುವರ್ ಲೈಕ್ ಫೇವ್ರೆಟ್ ರಾವಣ. ಆ್ಯಂಡ್ ಈಗಲೂ ಕೂಡ ಮೇ ಬಿ ನಿಮ್ಮನ್ನ ಹಾಗೆ ರೆಕಗ್ನೈಸ್ ಮಾಡ್ತಾರೆ ಅನ್ಸುತ್ತೆ ಹಿಂದಿ ಆಡಿಯನ್ಸು. ಬೇರೆ ಲ್ಯಾಂಗ್ವೇಜ್, ಬೇರೆ ಹೊಸ ವಾತಾವರಣ, ಹೇಗಿತ್ತು ಸಿಯಾ ಕೆ ರಾಮ್ ಧಾರಾವಾಹಿ? ಇಲ್ಲ, ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಬಾಲಿವುಡ್ ಇಂಡಸ್ಟ್ರಿ. ಒಂದೇನೋ ತುಂಬ ಆಸೆ ಇತ್ತು. ಅದು ತುಂಬ ಹಿಂದಿ ಸಿನಿಮಾದು ಜಾಸ್ತಿ ನೋಡ್ತಾ ಇದ್ದೆ. ಅದ್ರ ಜೊತೆ ಇದೊಂದು ಸೀರಿಯಲ್ ಸಿಕ್ತು. ಇನಿಷಿಯಲಿ ನಾನು ಅಷ್ಟೊಂದು ಅದು ಸೀರಿಯಲ್ ನಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಅದನ್ನು ಅಷ್ಟೇನೆ ಬೇಡ ಅಂದೇ ಸಿಕ್ತು ನನಗೆ. ಇನ್ಫ್ಯಾಕ್ಟ್ ಐ ಡಿಂಟ್ ವಾಂಟ್ ಟು
ಯಾಕಂದ್ರೆ ಸೀರಿಯಲ್ ಇನ್ ಬಾಲಿವುಡ್ ಇಂಡಸ್ಟ್ರಿ ಮಾಡೋದು ತುಂಬಾ ಕಷ್ಟ. ಅಲ್ಲಿ ಆಪರ್ಚುನಿಟೀಸ್ ಫಸ್ಟ್ ಆಫ್ ಆಲ್ ಸಿಗೋದು ಕಷ್ಟ. ಅದ್ರ ಜೊತೆ ಅಲ್ಲಿ ಇರಬೇಕು, ಯೂನಿಟ್ ಸ್ಟೇ ಇದೆ. ನನ್ನ ಅದೃಷ್ಟಕ್ಕೆ ಇಟ್ ವಾಸ್ ಇನ್ ಹೈದರಾಬಾದ್. ಅಂಡ್ ಸ್ಕ್ರೀನ್ ಟೆಸ್ಟ್ ಆಗುತ್ತೆ ಅಲ್ಲಿ. ಸ್ಕ್ರೀನ್ ಟೆಸ್ಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪೇನ್ಫುಲ್ ಥಿಂಗ್. ಇನ್ಫ್ಯಾಕ್ಟ್ ಸಾವಿರಾರು ಜನ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ಅಲ್ಲಿ. ಓಕೆ, ಅಂಡ್ ಆ ಸ್ಕ್ರೀನ್ ಟೆಸ್ಟ್ ಒಂದು ಅರ್ಧ ದಿವಸ ಇದ್ರೂ ನಿಮಗೆ ಜ್ವರ ಬಂದ್ಬಿಡುತ್ತೆ. ಅವ್ರು ಹೇಳ್ದಂಗೆ ನೀವು ಮಾಡೋ ಅಷ್ಟೊತ್ತಿಗೆ ಎಕ್ಸೈಟ್. ನನ್ನ ಅದೃಷ್ಟಕ್ಕೆ ಇಲ್ಲಿಂದಾನೆ ಮಾಡಿ ಕಳಿಸಿ ಅಂದ್ರು. ಸೊ ವಾಟ್ ಐ ಡಿಡ್ ಇಸ್ ಐ ಡಿಂಟ್ ಡೂ ಇಟ್ ಇನ್ ನಾರ್ಮಲ್ ಕ್ಯಾಮ್ರಾ. ಫುಲ್ ಸೆಟಪ್ ಮಾಡ್ಕೊಂಡು ಐ ಶಾಟ್ ಇನ್ ಟಿಕೆ ಫಾಲ್ಸು. ಓಕೆ, ಅದನ್ನೆಲ್ಲ ಮಾಡಿ ಆ ಕಾಸ್ಟ್ಯೂಮ್, ರಾವಣನ್ ಕಾಸ್ಟ್ಯೂಮೇ ಹಾಕೊಂಡು ಲೈಕ್ ಅ ಬ್ರಾಹ್ಮಿಣ್ ತರ ಒಂದು ಶಿವಲಿಂಗನೆಲ್ಲ ಒಬ್ಬ ಆರ್ಟ್ ಡೈರೆಕ್ಟರ್ ಹತ್ರ ತಗೊಂಡೋಗಿ ನೀರ್ನಲ್ಲಿಟ್ಟು ಅದನ್ನೆಲ್ಲ ಶೂಟ್ ಮಾಡಿ, ಎಡಿಟ್ ಮಾಡಿಸಿ, ಡಬ್ ಮಾಡಿ, DI ಎಲ್ಲ ಮಾಡಿ ಐ ಸೆಂಟ್ ಅ ಸ್ಕ್ರೀನ್ ಟೆಸ್ಟ್. ಸೊ ಇಮಿಡಿಯೇಟ್ಲಿ ದೇ ಕಾಲ್ ಮಿ, ದೇ ಟೋಲ್ಡ್ ಇದುವರೆಗೂ ಯಾವ ಒಬ್ಬ ಆಕ್ಟರ್ ಈ ತರ ಮಾಡಿಲ್ಲ, ಯು ಪ್ಲೀಸ್ ಕಮ್ ಅಂತ ಅಂದ್ರು. ಸ್ಕ್ರೀನ್ ಟೆಸ್ಟ್ ವಾಸ್ ಲೈಕ್ ಫೈನಲ್ ಶೂಟ್ ತರ. ಫೈನಲ್ ಶೂಟ್ ತರನೇ. ವಾವ್. ವೆಂಟ್ ದೇರ್, ದೇ ಇಮಿಡಿಯೇಟ್ಲಿ ಸೈನ್, ದೇ ಆಸ್ಕ್ ಮಿ ಹೌ ಮಚ್ ಯು ವಾಂಟ್, ಅಷ್ಟನ್ನು ಕೊಡ್ತೀವಿ ಅಂತ ಅಂದ್ರು. I was like, okay, fine, yaar anta. But the day it started, no, I still remember the first day of the shoot. Swayamvara shoot. ನಾನು ಹೈದರಾಬಾದ್ ಲ್ಯಾಂಡ್ ಆಗಿದ್ದೀನಿ, ಡೈರೆಕ್ಟ್ ಸೆಟ್ ಕರ್ಕೊಂಡು ಹೋಗಿದ್ದಾರೆ. ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ಹಿಂಗೆ ಹೋಗ್ತೀನಿ. ಇದು ಹ್ಯೂಜ್ ಇದು what is that floor with almost around 2000 to 3000 audience. Okay, all actors are there. ಎಲ್ಲ ಪಾತ್ರಗಳು, ರಾಮ, ಲಕ್ಷ್ಮಣ, ಹನುಮಾನ್, ಎವ್ರಿಬಡಿ ಆರ್ ದೇ. ಸೊ ಐ ಎಂಟರ್ಡ್ ಅಂತ ಅಂದ್ರು. ಎಲ್ಲಾರು ಹಿಂಗ್ ನೋಡ್ತಾರೆ. ದೆನ್ ರಾಮನ್ ಪಾಠ ಮಾಡಿದವನು ಆಶೀಶ್ ಶರ್ಮಾ ಅಂತ, ಈ ಕೇಮ್ ಟು ಮಿ, ಈಸ್ ಲೈಕ್, ರಾವಣ್, ಇಲ್ಲಿವರೆಗೆ ನಮ್ದು TRP ಇರ್ಲಿಲ್ಲ, ಇವಾಗ ರಾವಣ ಬಂದಿಯಾನೆ, ದಯವಿಟ್ಟು TRP ತರಿಸ್ಬಿಡಿ ನಮ್ದು. That was so nice of them, you know. But first shot when I gave, no, it was amazing. Everybody stood and clapped. And ಅಲ್ಲಿಂದ TRP also, ರಾವಣನ್ ಜೊತೆ TRP ಕೂಡ ಬಂತು. And channel also, ಒಂದು ದಿವಸ ಶೂಟ್ ನೋಡ್ಬಿಟ್ಟೆ ಚಾನಲ್ ಡಿಸೈಡೆಡ್ ಟು ಮೇಕ್ ಅ 1.5 hours special this one of ರಾವಣಂದು ಟೆಲಿಕಾಸ್ಟ್ ಆನ್ ಸಂಡೇ. 5 ದಿವಸ ಐ ಶಾಟ್ ವಿತೌಟ್ ಸ್ಲೀಪ್. 5 days I shot without sleep. ಬರೀ ತಿಂತಾ ಇದ್ದೆ, ಶೂಟ್ 4 units ನ ಶೂಟ್ ಮಾಡ್ತಾ ಇದ್ದೆ. ಸೊ ಇಟ್ ಗೇವ್ ಮಿ, ಅವಾಗ ಪಟ್ಟಿದ ಕಷ್ಟ ಇದೆಯಲ್ಲ, ಇಟ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಅಂಡ್ ಅದು ಸ್ಕ್ರೀನ್ ಟೆಸ್ಟ್ ಅಲ್ಲಿ ನೀವು ಹಾಕಿದ ಹಾರ್ಡ್ ವರ್ಕ್, ಡೆಡಿಕೇಶನ್ ಎಲ್ಲ ವೆಂಟ್ ಟು ಆಲ್ ಪ್ರೊಡಕ್ಷನ್ ಹೌಸ್. ಎವ್ರಿಬಡಿ ಯಾರೇ ಕರೆದ್ರೂ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್, ದೇ ಯೂಸ್ ಟು ಕಾಲ್ ಮಿ, ಲೈಕ್ ಆಪ್ಕಾ ದೇಖಾ ಹೈ हमने, बहुत बढ़िया किया आपने. ವೆರಿ ನೈಸ್. ತುಂಬಾ ಖುಷಿ ಆಗುತ್ತೆ. ಒಂಥರ ನಮ್ಗೆ ನೀವೊಂಥರ ನಮ್ಮವರು ಅಂತ ಅನ್ಸ್ತಿರ ಗೊತ್ತಾ. ಟಿವಿಲಿ ಯಾವಾಗ್ಲೂ ನೋಡ್ತಿದ್ವಿ, ಇಂಥವ್ರು ಅಲ್ಲಿ ಹೋಗಿ ರೆಕಗ್ನೈಸ್ ಆಗಿ ತುಂಬಾ ಖುಷಿ ಆಗುತ್ತೆ. ಜಸ್ಟ್ ಹ್ಯಾಪಿನೆಸ್. ಅಲ್ಲ, ಏನಂದ್ರೆ ನೀವು ರಿಜೆಕ್ಟ್ ಆದ್ರೂ ಪರವಾಗಿಲ್ಲ, ಪರ್ಫೆಕ್ಟ್ ಆಗಿ ರಿಜೆಕ್ಟ್ ಆಗಿ ಅಂತ ನನ್ನ ಪ್ರಕಾರ. ಪಾಯಿಂಟ್. ಯು ಗಿವ್ ಯೋರ್ ಬೆಸ್ಟ್ ಇನ್ ಲೈಫ್. ನಿಮ್ಗೆ ವಾಪಸ್ ಸಿಗುತ್ತೋ ಅಲ್ವೋ ಅದು ಸೆಕೆಂಡ್ರಿ. ಅದು ನಿಮ್ಮ ಮನಸ್ಸಿಗೆ ನಿಮ್ಗೆ ಅನ್ಸ್ಬೇಕು, ನಾನು ಚೆನ್ನಾಗಿ ಮಾಡೀನಿ ಅಂತ. ಟ್ರೂ, ವೆರಿ ಟ್ರೂ. ಅಂಡ್ ಆಲ್ಸೋ ಅದೇ ತರ ಮತ್ತೊಂದು ಖಳನಾಯಕ ಪಾತ್ರದಲ್ಲಿ ಕಾಣಿಸ್ಕೊಂಡ್ರಿ, ಇಬ್ಲಿಸ್ ಅಂತ. ಅಲಿಬಾಬಾ ದಸ್ತಾನೆ ಕಬೂಲ್ ಧಾರಾವಾಹಿಯಲ್ಲಿ ಅಗೇನ್ ನೆಗೆಟಿವ್ ಶೇಡ್. ಆ್ಯಂಡ್ ಅದರಲ್ಲಿ ನಿಮಗೆ ಇನ್ನೊಂದು ಥರ ರೆಕಗ್ನಿಷನ್ನು, ಇಂಡಿಯಾ ಟೆಲಿವಿಷನ್ ಅವಾರ್ಡ್ಸಲ್ಲಿ ಪಾಪ್ಯುಲರ್ ಆ್ಯಕ್ಟರ್ ಕ್ಯಾಟಗರಿಲಿ ನೀವು ನಾಮಿನೇಟ್ ಆಗ್ತೀರಾ. ಇಬ್ಲಿಸ್ ಪಾತ್ರ ಹೇಗಿತ್ತು? ಇಬ್ಲಿಸ್ ವಾಸ್ ಆಲ್ಸೋ ವೆರಿ ಗುಡ್, ವೆರಿ ಚಾಲೆಂಜಿಂಗ್ ರೋಲ್. ಇನ್ಫ್ಯಾಕ್ಟ್ ಯಾವುದೋ ಒಂದು, ನಾನು ಕನ್ನಡದಲ್ಲಿ ಸಾ ಅಂತ ಒಂದು ಫಿಲಮ್ ಮಾಡಿದ್ದೆ. ಆ ಸಿನಿಮಾದಲ್ಲಿ ಕುದುರೆ ಓಡಿಸೋದು ಕಲ್ತಿದ್ದು. ಓಕೆ, ನಮ್ಮ ಹೇಮಂತ್ ಹೆಗಡೆ ಸರ್ 2 ತಿಂಗಳು ಟ್ರೈನಿಂಗ್ ಕಳಿಸಿದ್ರು. ಬಟ್ ಅಲ್ಲಿ ಬರೀ ವಾಕಿಂಗ್ ಮಾಡಿಸ್ತಾ ಇದ್ರು ಆ ಕುದುರೆಯಲ್ಲಿ. ಓಕೆ, ಯಾವತ್ತೂ ಫಾಸ್ಟ್ ಆಗಿ ಓಡಿಸಿಲ್ಲ. ಸೊ ಇಲ್ಲಿ ಹೋದೆ, ಅವ್ರು ಕೇಳಿದ್ರು ಹಾರ್ಸ್ ರೈಡಿಂಗ್ ಬರುತ್ತಂತ. ಏನೋ ಹಾರ್ಸ್ ರೈಡಿಂಗ್ ಅಂತ ಅಂದ್ರೆ ಲಡಾಖ್ ನಲ್ಲಿ ಶೂಟು. ಓಕೆ, ಸೊ ಅವ್ನು ಇಬ್ಲೇಸ್ ಅನ್ನೋನು ಚಾಲಿಸ್ ಚೋರ್, ಗೊತ್ತಲ್ಲ ನಿಮ್ಗೆ, ಅಲಿಬಾಬಾ ಅವ್ರ ಚಾಲಿಸ್ ಚೋರ್ ಅಂತ. ಸೊ ಅವನ್ ಹಿಂದೆ 40 ಜನ ಇರ್ತಾರೆ, ಅವನ್ ಲೀಡರು. ಸೊ 40 ಕುದುರೆ ಇದೆ, ನಾನು ಮುಂದೆ ಇದ್ದೀನಿ. ಅಂಡ್ ಲಡಾಖ್ ಇಟ್ ಇಸ್ ಲೈಕ್ ಅ ಹ್ಯೂಜ್ ಏರಿಯಾ, ಅಲ್ಲಿ ಹೋಗ್ಬೇಕು. ನಾನೇನೋ ನಾರ್ಮಲ್ ಅಂತ ಸ್ಪೀಡ್ ಹೋಯ್ತು ಕುದುರೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್, ಯುನೋ, ಇಟ್ ಈಸ್ ರನ್ನಿಂಗ್ ಲೈಕ್ ಬ್ರೇಕ್ ಇಲ್ದಾನೆ ಓಡ್ತಾ ಇದೆ ಅದು. ಆಮೇಲೆ ನೋಡಿದ್ರೆ ಕಟ್ ಅಂತ ಅಂದ್ಯಾರ, ನನ್ನ ಕುದುರೆ ಫುಲ್ ಗಾನ್ ಆಫ್. ಲೇಟರ್ ವಾಪಸ್ ಬಂದ್ರೆ ಅವನು ಫಸ್ಟ್ ಶಾಟ್ ನಲ್ಲೇ ಹಿಂದ್ಗಡೆ ಅವನು ಬಿದೋಗ್ಬಿಟ್ಟಿಯಾನೆ, ದ ಲಾಸ್ಟ್ ಗೈ, ಅಂಡ್ ಹಿ ಹ್ಯಾಸ್ ಬ್ರೋಕನ್ ಹಿಸ್ ಶೋಲ್ಡರ್. ನಾನು ಏನಪ್ಪ ಇದು ಯಾಕಾದ್ರೂ ಒಪ್ಕೊಂಡು ಇದು ಸೀರಿಯಲ್ಲು ಅಂತ ಅಂದು. ಬಟ್ ಐ ಗಾಟ್ ಯೂಸ್ ಟು ಇಟ್. ಅಂಡ್ ಅದು ಮುಗಿಸ್ಕೊಂಡು ಬಂದ್ಮೇಲೆ ಇದೆಯಲ್ಲ, ದ ವೇ ಇಟ್ ವಾಸ್ ಟೆಲಿಕಾಸ್ಟೆಡ್ ಅಂಡ್ ದ ವೇ ಇಟ್ ವಾಸ್ ಶೋನ್ ಅಲ್ವಾ, ಇಟ್ ವಾಸ್ ಅಮೇಸಿಂಗ್. ಒಂದು ಲೈಫ್ ಟೈಮ್ ಮೆಮೊರಿ ಅದು. ಬಟ್ ಅನ್ಫಾರ್ಚುನೇಟ್ಲಿ ಅದು ದ ಸೀರಿಯಲ್ ಡಿಂಟ್ ಡೂ ಬಿಕಾಸ್ ಆಫ್ ದ ಪಾಪ ಆಕ್ಟ್ರೆಸ್, ಶಿ ಕಮಿಟೆಡ್ ಸುಸೈಡ್. ಅಂಡ್ ದ ಆಕ್ಟರ್ ಅವನ್ನ
ಜೈಲ್ಗೆ ಹಾಕಿದ್ರು. ಹ್ಮ್ ಅವ್ರಿಬ್ರದ್ದೇನೋ ರಿಲೇಶನ್ಶಿಪ್ ಇತ್ತ ಅಂದ್ಬಿಟ್ಟು. ಸೊ ಸೀರಿಯಲ್ ಸ್ಟಾಪ್ ಆಗಿತ್ತು. ಸೊ ನನ್ನ ರೋಲು ಸ್ಟಾಪ್ ಆಗೋಗಿತ್ತು. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬೀನ್ ಅ ಮ್ಯಾಸಿವ್ ಹಿಟ್. ನೀವೀಗ ಹೇಳ್ತಿದ್ರೆ ಇದನ್ನೆಲ್ಲ ಅದೇ ನೀವು ಹೇಳ್ದಂಗೆನೆ ದ ವೇ ಇಟ್ ಇಸ್ ಶೋನ್ ಅಲ್ವಾ, ನಮಗೆ ತುಂಬಾನೇ ಫ್ಯಾಂಟಸಿ ಆಗಿ ಅಂತ ಅನ್ಸುತ್ತೆ. ಬಟ್ ಬಿಹೈಂಡ್ ದಟ್ ಅಲ್ಲೇ ಬೇರೆ ಒಂದು ಸಿನಿಮಾನೇ ನಡೀತಾ ಇರುತ್ತೆ. ಆ್ಯಂಡ್ 2018 ನೀವು ದಯಾಳ್ ಪದ್ಮನಾಭ್ ಸರ್ ಡೈರೆಕ್ಷನಲ್ಲಿ ಆ ಕರಾಳ ರಾತ್ರಿ ಫಿಲಮಲ್ಲಿ ಮಾಡಿದ್ರಿ. ಅಗೇನ್ ಅಂದರೆ ಒಂಥರ ಸ್ವಲ್ಪ ಟೈಮ್ ಆದಮೇಲೆ ನೀವು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋತಾ ಇದ್ರಿ ಅಂತ ಇತ್ತು. ಬೆಸ್ಟ್ ಸಪೋರ್ಟಿಂಗ್ ರೋಲ್ಗೆ ನಾಮಿನೇಟ್ ಕೂಡ ಆದ್ರಿ ಸೈಮಾದಲ್ಲಿ. ಸೊ ಹೌ ವಾಸ್ ದ್ಯಾಟ್ ಫಿಲಮ್? ಅನುಪಮ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದು? ವೆರಿ ಗುಡ್ ಆಕ್ಚುಲಿ. ಐ ಮೀನ್ ಆ ಥರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಸಿನಿಮಾ. ಕತೆನ ದಯಾಳ್ ಸರು ನಮ್ಗೆ ಇದರಲ್ಲಿ ಬಿಗ್ ಬಾಸ್ ನಲ್ಲಿ ಹೇಳಿದ್ರು ಒಳಗಡೆ ಇದ್ದಾಗ. ಸೊ ನಮ್ದೇನಿದ್ರೆ ನಾನು ಬೋರ್ ಆಗ್ತಾ ಇದೆ ಅಂದ್ಬಿಟ್ಟು ದಯಾಳ್ ಸರ್ಗೆ ಸರ್ ಯಾವ್ದಾದ್ರು ಕತೆ ಹೇಳಿ ಅಂತ ಅಂದ್ಬಿಟ್ಟು ಐ ಯೂಸ್ ಟು ಟಾರ್ಚರ್ ಹಿಮ್. ಸೊ ಅವ್ರು ಕತೆ ಹೇಳ್ತಾನೆ ಇದ್ರು, ಹಿಂಗಿದೆ ಹಂಗಿದೆ ಅಂತ ಅಂದ್ಬಿಟ್ಟು. ಸೊ ಈ ಟೋಲ್ಡ್ ಮಿ ಅಬೌಟ್ ಆ ಕರಾಳ ರಾತ್ರಿ ಮತ್ತೆ ಪುಟ 109 ಎರಡನ್ನೂ ಹೇಳಿದ್ರು. ಅದು ಐ ಟೋಲ್ಡ್ ಚೆನ್ನಾಗಿದೆ ಸರ್ ಅಂತ. ಬಟ್ ಬೈ ದ ಟೈಮ್ ಐ ಕೇಮ್ ಔಟ್ ಅಲ್ಲ, ಹಿ ಹಸ್ ಅನೌನ್ಸ್ಡ್. ಓಕೆ, ಅವ್ರು ನನಗಿಂತ ಮುಂಚೆ ಬಂದಿದ್ದು, ಅವ್ರು ಅನೌನ್ಸ್ ಮಾಡ್ಬಿಟ್ರು. I told good sir ಮಾಡೋಣ ಅಂತ ಅಂದ್ಬಿಟ್ಟು we started doing that and amazing it was. We shot only for 12 days, so day and night we have shot ಅಲ್ಲಿ. ಅದಾಗಿ ಒಂದ್ ದಿವಸ ಗ್ಯಾಪ್ ತಗೊಂಡು ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಲುಕ್ ಚೇಂಜ್ ಮಾಡಿ ಹೋಗಿ ಪುಟ 109 ದಟ್ ವಾಸ್ ಫಾರ್ 9 days ನಾನು ನವೀನ್ ಕೃಷ್ಣ. ಸೊ ಆ ಕರಾಳ ರಾತ್ರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ನಾನು ಆ ಥರ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅಂಡ್ ಆಫ್ಟರ್ I think so ನನ್ನ ಲೈಫ್ನಲ್ಲಿ ಫಸ್ಟ್ ಮೂವಿ ವೇರ್ ಐವ್ ಸೀನ್ ಹೌಸ್ಫುಲ್ ಫಾರ್ ಆಲ್ಮೋಸ್ಟ್ 50 days ಹೌಸ್ಫುಲ್ ನಡೀತಾನೆ ಇತ್ತು ಇನ್ಫ್ಯಾಕ್ಟು. ಅಂಡ್ ಆ ಸಿನಿಮಾ ಮುಗಿದ ಮೇಲೂ ಜನ ಕೂತ್ಕೊಂಡು they were not able to come out of the ಮೂವಿ. ಅಂಡ್ ಡಿಸ್ಕಷನ್ಸ್ಗಳು ನಡೀತಾ ಇತ್ತು ಅಬೌಟ್ ದ ಫಿಲ್ಮ್ ಅಂಡ್ ಮೇಕಿಂಗ್ ಅಂಡ್ ಎವ್ರಿಥಿಂಗ್. ಹೌದೌದು. ಐ ಮೀನ್ ಸ್ಟೇಟ್ ಅವಾರ್ಡ್ ಬಂತು ಅದಕ್ಕೆ. ಓಕೆ, ಅಂಡ್ ಐ ರಿಯಲಿ ಲೈಕ್ ದ ವೇ ಅನುಪಮ ಅಂಡ್ ಇವರು ಯಾರು ನವೀನ್ ಕೃಷ್ಣ ಎಲ್ಲ ಆಕ್ಟ್ ಮಾಡಿದಲ್ಲ, ಫ್ಯಾಂಟಾಸ್ಟಿಕ್ ಇಟ್ ವಾಸ್. ನೀವು ಕನ್ನಡ ಕಿರುತೆರೆ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀರಾ, ಹಿಂದಿ ಕಿರುತೆರೆ ಹಾಗೂ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀರಾ. ಎರಡಕ್ಕೂ ಭಾಷೆಗಳ ಡಿಫ್ರೆನ್ಸ್ ಇದೆ. ಹಾಗೆ ನಿಮ್ಮ ಕೋ ಆ್ಯಕ್ಟರ್ಸ್ ಇರ್ಬೋದು, ಆಡಿಯನ್ಸ್ ಕಥೆನ ತಗೊಳ್ಳೋ ರೀತಿ, ಹಾಗೆ ನಿಮ್ಮನ್ನ ಗುರುತಿಸೋ ರೀತಿ ಬೇರೆ ಇರುತ್ತೆ. ಹೀಗೆಲ್ಲ ಡಿಫ್ರೆನ್ಸಸ್, ಹಾಗೆ ಕೆಲವು ಸಿಮಿಲಾರಿಟಿಗಳಿರುತ್ತೆ. ಅದನ್ನ ಹೇಗೆ ನೋಡ್ತೀರಾ? ಹಾಗೆ ನಿಮ್ಮ ನಟನೆಗೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ಸುತ್ತೆ? ವೆಲ್, ಎರಡು ಆಲ್ಮೋಸ್ಟ್ ಇಟ್ ಈಸ್ ವೆರಿ ಸಿಮಿಲರ್. ಮೇ ಬಿ ಬಡ್ಜೆಟ್ ಸ್ಕೇಲ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಆ್ಯಂಡ್ ಹಿಂದಿದಲ್ಲಿ ಒಂದು ಅಡ್ವಾಂಟೇಜ್ ಅಂತ ಅಂದರೆ ದ ರೀಚ್ ಈಸ್ ಮೋರ್. ಓಕೆ, ಗ್ಲೋಬಲಿ ಯು ವಿಲ್ ಬಿ ನೋನ್. ಫಾರ್ ಎಕ್ಸಾಂಪಲ್ ಸಿಯಾ ಕೆ ರಾಮ್ ಅಂತ ಮಾಡಿದ್ದು, ಅದು ಆಲ್ ಓವರ್ ದ ವರ್ಲ್ಡ್ ಇಟ್ ವಾಸ್ ಟೆಲಿಕಾಸ್ಟೆಡ್ ಇನ್ ದೇರ್ ಲ್ಯಾಂಗ್ವೇಜಸ್. ಇವಾಗ ಥೈಲ್ಯಾಂಡ್ನಲ್ಲಿ ಇಟ್ ವಾಸ್ ಟೆಲಿಕಾಸ್ಟೆಡ್ 8 ಸತಿ, ರಷ್ಯಾದಲ್ಲಿ, ದೆನ್ ಲಂಡನ್ನಲ್ಲಿ, UK, US, ಎವ್ರಿವೇರ್ ಇಟ್ ವಾಸ್ ಟೆಲಿಕಾಸ್ಟೆಡ್. ಆ್ಯಂಡ್ ಅಲ್ಲಿಂದೆಲ್ಲ ಜನ ದಿ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ದ್ಯಾಟ್. ಸೊ ನಮ್ದಾದ್ರೆ ಸ್ವಲ್ಪ ಸೀಮಿತ ಇರುತ್ತೆ ಹಿಯರ್. ಆ್ಯಂಡ್ ಅಲ್ಲಿ ನಾನು ಓ ಪುಷ್ಪ 8 years ಮಾಡಿದಾಗ ದ ಬೆಸ್ಟ್ ಪಾರ್ಟ್ ಈಸ್ ಅವರು ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ವಾಟ್ ಐ ಲೈಕ್ ದಿಸ್, ನಮ್ಮ ಸಿನಿಮಾ ರೈಟರ್ ಬಂದು ಅಲ್ಲಿ ನಡಿಬೇಕಾರೆ, ಶೂಟಿಂಗ್ ನಡಿಬೇಕಾರೆ ಸೆಟ್ಟಿಗೆ ಬರೋರು, ಅವ್ರಿಗೆ ಬಂದ್ಬಿಟ್ಟು ಡೈರೆಕ್ಟ್ ಇದ್ರೇನು ಕೂಡ ಅವ್ರು ಬಂದ್ಬಿಟ್ಟು ಇಲ್ಲ ನಾನು ಈ ರೀತಿನಲ್ಲಿ ಅದನ್ನು ಬರ್ದಿದ್ದೀನಿ, ಸೊ ಕ್ಯಾನ್ ಯು ಆ್ಯಕ್ಟ್ ಲೈಕ್ ದಟ್ ಅಂತ ಹೇಳೋರು. ಸೊ ದಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ರೈಟ್ರಿಗೆ ಯಾವತ್ತೂ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅವರ ಒಂದು ವಿಜುವಲೈಸ್ ಮಾಡಿರ್ತಾರೆ ಒಂದು ಕಥೆನ. ಸೊ ಆ ಥರ ಒಂದು ಮಾಡಿಬಿಟ್ರೆ ಇಟ್ ವಿಲ್ ಬಿ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಂಗಿರುತ್ತೆ. ಆ್ಯಂಡ್ ನೀವು ಹೇಳ್ದಂಗೆ ಸ್ವಲ್ಪ ಗ್ಲೋಬಲ್ ರೆಕಗ್ನಿಷನ್ ಇರಬಹುದು. ಆ್ಯಂಡ್ ಎಲ್ಲ ಕಡೆ ಅದು ರೀಚ್ ಆದರೆ, ಆ್ಯಂಡ್ ಅವ್ರು ಹೇಳಿದ ಹಾಗೆ ನಾವು ಆ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟು ಅದು ಒಳ್ಳೆ ರೀಚ್ ಆದರೆ ಅಂದರೆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಅಂತ ಅನಿಸುತ್ತೆ. ಹೀಗೆಲ್ಲ ಇರಬೇಕಾದ್ರೆ ನಿಮ್ಮ ಪಾತ್ರಗಳ ಒಂದು ಗ್ರಾಫ್ನ ನೋಡಿದ್ರೆ ನೆಗೆಟಿವ್ ಶೇಡ್ಸ್ಗಳು ಜಾಸ್ತಿ ಮಾಡಿದ್ದೀರಾ. ನೀವು ಆ ಪಾತ್ರಗಳನ್ನ ಆಯ್ಕೆ ಮಾಡ್ಕೋತಾ ಇದ್ರಾ, ಅಥವಾ ಆ ಡೈರೆಕ್ಟ್ರು ಇಲ್ಲ ನೀವೇ ಬೇಕು ಅಂತ ಪಾತ್ರಗಳೇ ನಿಮ್ಮನ್ನ ಆಯ್ಕೆ ಮಾಡ್ತಿತ್ತ? ಪಾತ್ರಗಳೇ ನನ್ನ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಆಪರ್ಚುನಿಟಿ ಸಿಕ್ಲೇ ಇಲ್ಲ ಇನ್ಫ್ಯಾಕ್ಟ್. ಓಕೆ, ನನಗೆ ಈ ತರ ಮಾಡಬೇಕು ಅಂತ. ಬಟ್ ಐ ಆಲ್ವೇಸ್ ಥಾಟ್ ಒಂದು ನೆಗೆಟಿವ್ ಶೇಡ್ ಮಾಡಿದ್ರೆ ನಿಮ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಾಕಷ್ಟು ಸ್ಕೋಪ್ ಇರುತ್ತೆ. ಓಕೆ, ಎಕ್ಸಾಂಪಲ್ ಇವಾಗ ರಾವಣನ್ ಪಾತ್ರ ಮಾಡ್ಬೇಕಂದ್ರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ರಾಮನ್ ಕ್ಯಾರೆಕ್ಟರ್ ಮಾಡೋದೇ ಸಟಲ್ಡ್, ವೆರಿ ಸಟಲ್, ಒಂದು ಸಿಂಪಲ್ ಒಂದೇ ಲೈನ್ ನಲ್ಲಿ ಹೋಗ್ತಾ ಇರುತ್ತೆ. ರಾವಣ ಆದ್ರೆ it's like all emotions are there in him.
ಓಕೆ ಸೊ ದಟ್ ವಾಸ್ ಮೋರ್ ಚಾಲೆಂಜಿಂಗ್ ಇನ್ ಫ್ಯಾಕ್ಟ್. ಇಲ್ಲಾಂದ್ರೆ ಒಂದು ವಿಸ್ಮಯ ಅಂತ ಒಂದು ಸಿನಿಮಾ ಮಾಡಿದೆ ಅರ್ಜುನ್ ಸರ್ಜಾ ಸರ್ ಜೊತೆ. ಅದು ಲಾಸ್ಟ್ 20 minutes ಬರ್ತೀನಿ ಅಷ್ಟೇ. ಅದು ನನಗೆ ಇನ್ನೂ ಐ ಲವ್ ದಟ್ ಕ್ಯಾರೆಕ್ಟರ್ ವಾಟ್ ಐ ಡಿಡ್. ಕ್ರಿಸ್ಟಫರ್ ಅಂತ ಅಂದ್ಬಿಟ್ಟು ಇಡೀ ಫಿಲಮ್ ನಲ್ಲಿ ಇದ್ದಾರೆ, ಬಟ್ ಓನ್ಲಿ ದ 20 minutes ಐ ವಿಲ್ ಬಿ ಸೀನ್. ಓಕೆ, ಬ್ಯಾಕ್ ಗ್ರೌಂಡ್ ನಲ್ಲಿ ಎಲ್ಲ ಮಾಡ್ತಾ ಇರ್ತೀನಿ, ಬಟ್ ಆ ಪರ್ಫಾರ್ಮ್ ಮಾಡ್ಬೇಕಾದ್ರೂ ಅಷ್ಟೇನೆ ಒಂದು ಈವಿಲ್ ಸೈಡ್ ಆಫ್ ಅ ಪರ್ಸನ್ ಇಸ್ ವೆರಿ ರಿಯಲಿ ನೈಸ್, ಏನೋ ಮಜಾ ಕೊಡುತ್ತೆ. ಇನ್ಫ್ಯಾಕ್ಟ್ ಆಕ್ಟ್ ಮಾಡೋದಕ್ಕೆ ಇಟ್ ಇಸ್ ಅಮೇಸಿಂಗ್. ಯಾವಾಗ್ಲೂ ಅಷ್ಟೇನೆ ನನಗೆ ಇವಾಗ ಅಶ್ವಿನಿ ನಕ್ಷತ್ರ ನೀವು ತಗೊಂಡ್ರೇನು ಅದ್ರಲ್ಲಿ ನಾನು ಸಾಫ್ಟ್ ಆಗಿ ಇರೋ ಕ್ಯಾರೆಕ್ಟರ್ ಮಾಡ್ಬೇಕಾರೆ ಅಶ್ವಿನಿ ಜೊತೆ ಐ ನೆವರ್ ಯೂಸ್ ಟು ಎಂಜಾಯ್. ಓಕೆ, ಅವಳನ್ನ ಪ್ರೀತಿಸೋದಾಗ್ಲಿ ಅದೆಲ್ಲ ಮಜಾನೇ ಕೊಡ್ತಾ ಇರಲಿಲ್ಲ. ಬಟ್ ಯಾವಾಗ ನಾನು ರೂಡ್ ಆಗಿ ಆಟಿಟ್ಯೂಡ್ ಇಂದ ಅದು ಇಟ್ ಯೂಸ್ ಟು ಗಿವ್ ಮಿ ಅ ಲಾಟ್ ಆಫ್ ಕಿಕ್. ಅಂಡ್ ನೀವ್ ಹೇಳ್ದಂಗೆ ಸ್ಕೋಪ್ ಜಾಸ್ತಿ ಇರುತ್ತೆ. ಹೌದು, ಪರ್ಫಾರ್ಮ್ ಮಾಡೋದಕ್ಕೆ. ಯು ಕ್ಯಾನ್ ಬಿ ಲೌಡ್. Yeah. Okay, you can be subtle. You can with your eyes only you can play. Yes, Yeah. Very true. ಅಂಡ್ ನೀವು ಅವಾಗ ಹೇಳ್ತಿದ್ರಿ ನೀವು ಕ್ರಿಕೆಟ್ ಆಡೋ ಟೈಮಲ್ಲಿ, ಹಾಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆನೆ ನೀವು ಮಾಡ್ಲಿಂಗ್ ಮಾಡ್ತಾ ಇದ್ರಿ ಅಂತ. ಅಂಡ್ ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಡಿಫ್ರೆಂಟ್ ಫನ್ ಪ್ರೊಫೆಷನ್. ಇವನ್ ದೋ ಕ್ಯಾಮ್ರಾ ಮುಂದೆ ರ್ಯಾಂಪ್ ಮೇಲೆ ವಾಕಿಂಗ್ ಅದೆಲ್ಲ ಸ್ವಲ್ಪ ಸಿಮಿಲಾರಿಟಿ ಅನ್ಸಿದ್ರು ಎಂಟೈರ್ಲಿ ಡಿಫ್ರೆಂಟ್ ಪ್ರೊಫೆಷನ್. ಮಾಡ್ಲಿಂಗ್ ನಿಮ್ಮ ಒಂದು ಪರ್ಸನಾಲಿಟಿ ಕಟ್ಕೊಳ್ಳೋಕ್ಕೆ ಹೇಗೆ ಸಹಾಯ ಮಾಡಿದೆ? ಆ ಟೈಮಲ್ಲಿ ಹೌ ವಾಸ್ ಯುವರ್ ವರ್ಕಿಂಗ್? ಐ ಮೀನ್ ವೆರಿ ಗುಡ್ ಆಕ್ಚುಲಿ. ಇದೆಲ್ಲ ಒಬ್ಬ ಆಕ್ಟರ್ಗೆ ಅದೇ ಬಂದ್ಬಿಡುತ್ತೆ ಅನ್ಸುತ್ತೆ ಅವಕಾಶಗಳು. ಯಾಕಂದ್ರೆ ಮಾಡ್ಲಿಂಗ್ ಮಾಡಿದ್ನಲ್ಲ ಅವಾಗ ಅಗೇನ್ ದೇರ್ ಐ ವಾಂಟೆಡ್ ಟು ಗೆಟ್ ಇನ್ ಟು ಸೂಪರ್ ಮಾಡ್ಲಿಂಗ್. ಒಂದು ಗ್ರಾಸಿಯಂ ಗ್ಲಾಡ್ರಾಕ್ಸ್ ನೆಲ್ಲ ಹೋಗಿದ್ದೆ ಅಲ್ಲಿಗೆ. ಲಾಸ್ಟ್ ಫೈನಲ್ ಇದ್ದೆ ಗ್ರಾಸಿಯಂ ನಲ್ಲಿ ಸೌತ್ ಇಂಡಿಯಾ. ಸೊ ಅಲ್ಲೇನಾಯ್ತು, ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ ನಮ್ಗೆ ಈಸಿ ಆಗೋಯ್ತು. ಬಿಕಾಸ್ ಯು ಆರ್ ಆನ್ ದ ಸ್ಟೇಜ್, ಯು ಆರ್ ಆಲ್ವೇಸ್ ಆನ್ ದ ಸ್ಟೇಜ್ ಆಸ್ ಅ ಮಾಡೆಲ್. ಓಕೆ, ಆಮೇಲೆ ಆಡ್ಸ್ ಬರ್ತಾ ಇದ್ರೆ ಯು ಆರ್ ಫೇಸಿಂಗ್ ದ ಕ್ಯಾಮ್ರಾ. ದಟ್ ಮೇಡ್ ಇಟ್ ತುಂಬಾ ಈಸಿ ಆಗೋಯ್ತು ನನಗೆ. ಇಲ್ಲಿಗೆ ನಾನು ಫಸ್ಟ್ ಫಿಲಮ್ ಮಾಡಿದಾಗ ಡೆಲ್ಲಿ 2 ನಲ್ಲಿ ಒನ್ ಟೇಕ್ ಅಷ್ಟೇನೆ. ಐ ವಾಸ್ ಲೈಕ್, ಅವರು ಹಂಗೇನೆ ಹೇಳ್ಬಿಡ್ತಾ ಇದ್ರು, ನಿಮ್ ಬಂದಪ್ಪ ನಿಮ್ ಒನ್ ಟೇಕ್ ಆರ್ಟಿಸ್ಟ್. ಇದ್ದಿದ್ದೆ ಒಂದು 3 ಸೀನ್ ಏನೋ ನಾನು. ಸೊ ಇಟ್ ಯೂಸ್ ಟು ಬಿ ವಿತ್ ಒನ್ ಶಾಟ್ ಆಗ್ತಾ ಇತ್ತು. ಇವನ್ ಕೆಂಪೇಗೌಡ ಮಾಡ್ಬೇಕಾರೆ ಅಷ್ಟೇನೆ. ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಶಾಟ್ ಮಾಡ್ಬೇಕಾರೆ ಇವರು ನಮ್ ಶಂಕರೇಗೌಡ ಇಸ್ ದ ಪ್ರೊಡ್ಯೂಸರ್. ಅವರು ಸುದೀಪ್ ಸರ್ಗೆ ಏನ್ ಗುರು ಇವ್ನ ಹಾಕೊಂಡಿದ್ಯಾ, ಅವನು ಡೈಲಾಗ್ ಏನಾರು ಇವಾಗ ಸೈಕಲ್ ಹೊಡೋದು ಹೆಂಗೆ ಅಂತ. ಸುದೀಪ್ ಸರ್ ಒನ್ ಟೇಕ್ ಮಾಡ್ತಾನೆ, 10,000 ರೂಪಾಯಿ ಬೇಟ. ಒನ್ ಟೇಕ್, ನನ್ ಮರ್ಯಾದೆ ಉಳ್ತು. ಒನ್ ಟೇಕ್ ಆಯ್ತು, ಅರ್ಥ ಆಯ್ತಾ? 10,000 ರೂಪಾಯಿ ಇಡು, ಹೇಳಿಲ್ವಾ ಅವನು ಒನ್ ಟೇಕ್ ತಗೊಂತಾನೆ ಅಂತ. ಸೊ ಸಮ್ ಪೀಪಲ್ ಕಮ್ ಇನ್ ಟು ಯುವರ್ ಲೈಫ್ ಟು ಗಿವ್ ದಟ್ ಕಾನ್ಫಿಡೆನ್ಸ್. ಸೊ ಸುದೀಪ್ ಸರ್ ಅವರು ನನ್ಗೆ ಕೆಂಪೇಗೌಡ ಮೂಲಕ ತುಂಬಾ ಕಾನ್ಫಿಡೆನ್ಸ್ ಕೊಟ್ರು. ಫಿಲಂ ಮುಗಿದ್ಮೇಲೆ 2 people, ಒನ್ ಸುದೀಪ್ ಸರ್, ಅರ್ಜುನ್ ಜನ್ಯ ಸರ್, ಇಬ್ರು ಅಷ್ಟೇನೆ. ಸುದೀಪ್ ಸರ್ ನನಗೆ ಮೆಸೇಜ್ ಮಾಡಿದ್ರು, ಐ ಡೋಂಟ್ ನೋ ವೇರ್ ಟು ಎಡಿಟ್ ಯು, ಯು ಆರ್ ಬ್ರಿಲಿಯಂಟ್ ಇನ್ ಆಲ್ ದ ಸೀನ್ಸ್ ಅಂತ. ವೆದರ್ ಯು ಆರ್ ಜಸ್ಟ್ ಸ್ಟ್ಯಾಂಡಿಂಗ್, ಅಲ್ಲೂ ನಿನ್ನ ಕಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಅರ್ಜುನ್ ಜನ್ಯ ಸರ್ ಹೇಳಿದ್ರು, ನೀವು ಎಲ್ಲೆಲ್ಲಿ ಇದ್ದೀರಲ್ಲ ಅಲ್ಲಿ ನನಗೆ ರೀ ರೆಕಾರ್ಡಿಂಗ್ ಕೊಡಕ್ಕೆ ಮಜಾ ಕೊಡ್ತಾ ಇದೆ ಅದು. ಸೊ ದೀಸ್ ಥಿಂಗ್ಸ್ ಮೋಟಿವೇಟ್. ಅಂಡ್ ಅದೇ ನಿಮ್ಗೆ ಮಾಡ್ಲಿಂಗ್ ಇಂದ ಕ್ಯಾಮ್ರಾ ಫೇಸ್ ಮಾಡೋದು ಸ್ವಲ್ಪ ಸುಲಭ ಆಯ್ತು. ಅದೊಂಥರ ಕಾನ್ಫಿಡೆನ್ಸ್ ಬರೋಕ್ ಮುಂಚೆನೆ ಇತ್ತು ಅನ್ನೋ ಥರ. ಹಾಗೇನೆ ನಿಮ್ಗೆ ಈಗ ತಾನೇ ನೀವು ಹೇಳ್ತಾ ಇದ್ರಿ ಫಿಟ್ನೆಸ್ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂಡ್ ಸುಮಾರು ವೇದಿಕೆಗಳಲ್ಲಿ ಹೋಗಿ ನಿಂತಿದ್ದೀರಾ ಆಸ್ ಅ ಮಾಡೆಲ್, ಫಿಟ್ನೆಸ್ ಮಾಡೆಲ್ ಆಗಿ ಎಸ್ಪೆಷಲಿ. ಅಂಡ್ ಕ್ರಿಕೆಟರ್ ಆದಾಗ್ಲಿಂದನೂ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ. ಆಕ್ಟಿಂಗ್ ಆದ್ಮೇಲೆ ಅಪಿಯರೆನ್ಸ್ ಎಲ್ಲ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ಬೇಕು. ಸೊ ಈಗಲೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಹೌ ಮಚ್ ಯು ಲವ್ ಫಿಟ್ನೆಸ್ ಅಂತ. ಇದೆಲ್ಲಾನು ಒಂಥರ ಕನೆಕ್ಟೆಡ್ ಇದೆ ಅನ್ಸುತ್ತೆ ಅಲ್ವಾ? ಇನ್ಫ್ಯಾಕ್ಟ್ ಫಸ್ಟ್ ನಾನು ಕ್ರಿಕೆಟ್ಗೋಸ್ಕರ ಫಿಟ್ನೆಸ್ ಮಾಡ್ತಾ ಇದ್ದೆ, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಅದಾದ್ಮೇಲೆ ಅಲ್ಲಿ ಇನ್ಫ್ಯಾಕ್ಟ್ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಂದು ರೀಸನ್ಗೆ. ಅಲ್ಲಿ ಕಾಲೇಜ್ ನಲ್ಲಿ ಇದ್ದಾಗ ಯೂಸ್ ಟು ಬಿ ವೆರಿ ಥಿನ್. ಯಾರೋ ಒಬ್ರು ರೇಗಿಸ್ಬಿಟ್ರು ಕಡ್ಡಿ ಅಂತ ಅಂದ್ಬಿಟ್ಟು. ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ ಇನ್ ಮೈ ಲೈಫ್. ಓಕೆ, ಅವತ್ತು ಸ್ಟಾರ್ಟ್ ಮಾಡಿದ್ದು ಇನ್ನು ನಾನು ಬಿಟ್ಟಿಲ್ಲ ವರ್ಕೌಟ್ ಮಾಡೋದು. ಸೊ ಐ ವಾಂಟೆಡ್ ಟು ಬಿಲ್ಡ್ ಮೈ ಬಾಡಿ ಆ ಟೈಮ್ ನಲ್ಲಿ. ಬಟ್ ಇಟ್ ಹೆಲ್ಪ್ ಮೀ ಫಾರ್ ಕ್ರಿಕೆಟ್. ಅದಾದ್ಮೇಲೆ ಮಾಡ್ಲಿಂಗ್ ಹೆಲ್ಪ್ ಆಯ್ತು. ಅದಾದ್ಮೇಲೆ ಇಟ್ ಹೆಲ್ಪ್ ಮೀ ಇನ್ ಮೈ ಮೂವೀಸ್. So yes. Everything it is connected. And ಇವಾಗ ನಮ್ಗೆ ನೀವು ತುಂಬಾ ಸಣ್ಣ ಇದ್ರಿ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಒಂಥರ ಆಗುತ್ತೆ. Because we have seen you very fit. ಇಲ್ಲ, very thin. I used to be around ಒಂದು 55 kg ಇದ್ದೆ. ಓಕೆ, ಅಂಡ್ ಪ್ಯಾಂಟ್ ಸಿಗ್ತಾ ಇರ್ಲಿಲ್ಲ ಆ ಟೈಮ್ ನಲ್ಲಿ. ನಮ್ಮ ನ್ಯಾಷನಲ್ ಕಾಲೇಜ್ ನಲ್ಲ ಆ ಟೈಮ್ ನಲ್ಲಿ ಡೀಸೆಲ್ ಜೀನ್ಸ್ ಬಂದಿತ್ತು. ಶೋ ಆಫ್ ಅವಾಗ್ಲೇನೆ ಇಟ್ ಹ್ಯಾಡ್ ಕಮ್. ಓಕೆ, ಅಂಡ್ ನನ್ನ ವೇಸ್ಟ್ 26 ಇತ್ತು. ಸ್ಟಾರ್ಟ್ ಆಗೋದೇ 28 ಇಂದ.
ಸೊ ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದು ಟು ಲುಕ್ ಆ ಪ್ಯಾಂಟ್ ಸಿಗಲ್ಲ ಅಂತ ಅಂದ್ಬಿಟ್ಟು. ಸೊ ಇಟ್ ಯೂಸ್ ಟು ಬಿ ಲೈಕ್ ದಟ್ ಥಿಂಗ್ ಐ ವಾಸ್. ಬಟ್ ಅವ್ರ ಆ ಮೋಟಿವೇಶನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. 100%. ಯಾವಾಗಲೂ ನಾ ಎವ್ರಿ ಇಂಟರ್ವ್ಯೂ ಐ ರಿಮೆಂಬರ್ ದೆಮ್. ಅಂಡ್ ನೀವು ಹೇಳಿದಿರಾ ಮೈಂಡ್ ಸೆಟ್ ಇಸ್ ವಾಟ್ ಸೆಪರೇಟ್ಸ್ ದ ಬೆಸ್ಟ್ ಫ್ರಮ್ ದ ರೆಸ್ಟ್ ಅಂತ ಹೇಳ್ತಾ ಇರ್ತೀರಾ. ಆ್ಯಂಡ್ ಈಗಲೂ ಕೂಡ ಆ್ಯಕ್ಟರ್ಸ್ ಅವರ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು ಅಥವಾ ಫಿಟ್ನೆಸ್ಗೋಸ್ಕರ ಈ ಮೈಂಡ್ ಬ್ಯಾಲೆನ್ಸ್ ಆಗೋದಕ್ಕೆ, ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ಗೆಲ್ಲನೂ ತುಂಬ ಟ್ರೈನ್ ಆಗ್ತಾರೆ. ಆ್ಯಂಡ್ ಈ ಕಲರಿಪಯಟು ಕೂಡ ಈ ಥರ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫಾರ್ಮ್ ಆಫ್ ವರ್ಕೌಟ್ ಇದೆಲ್ಲ, ಅದನ್ನು ಎಲ್ಲ ಫಾಲೋ ಮಾಡೋಕ್ಕೆ ನೋಡ್ತಾರೆ. ನಿಮಗೆ ಆ ಕಡೆ ಎಲ್ಲ ಹೋಗಬೇಕು ಅನ್ನೋ ಒಂದು ಆಸಕ್ತಿ ಏನಾದ್ರು ಬಂದಿದೆಯಾ? ಇಲ್ಲ, ಅಂತ ಆಪರ್ಚುನಿಟಿ ಸಿಕ್ಕಿಲ್ಲ. ಸಿ ಫಾರ್ ಒಂದು ಯಾವುದೋ ಒಂದು ಸಿನಿಮಾ 2000 ಅಶ್ವಿನಿ ನಕ್ಷತ್ರ ಆದ್ಮೇಲೆ 2014-15 ಒಂದು ಮೂವಿ ಬಂದಿತ್ತು, ವೇರ್ ಇನ್ ಸ್ಟ್ರೀಟ್ ಫೈಟ್ ಇತ್ತು. ಅದು ಮೂವತ್ತೈ ಅಂಡ್ ಸ್ಟ್ರೀಟ್ ಫೈಟ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಂತ ಮಾಡ್ಬೇಕಂತ ಇತ್ತು. ಸೊ ಟ್ರೈನಿಂಗಿಗೆ ಐ ವೆಂಟ್ ಫಾರ್ 9 months. ಆಯಿತಾ, 9 months ಹೋಗಿ ಟ್ರೈನಿಂಗ್ ಮಾಡಿದೆ. ಇಟ್ ವಾಸ್ ಹೆಕ್ಟಿಕ್. 4 hour ಎವ್ರಿ ಡೇ ಐ ಯೂಸ್ ಟು ಗೋ ಇನ್ ದ ನೈಟ್ 9 o'clock to 11 o'clock. 7 o'clock to 11 o'clock ವರೆಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ. ಫಿಲಮ್ ಆಗಲಿಲ್ಲ, ಬಟ್ ಐ ಲರ್ನ್ ಮೂವತ್ತೈ. ಆಮೇಲೆ ಫೈಟ್ಸ್ ಎಲ್ಲ ನನಗೆ ಮಾಡ್ಬೇಕಾದ್ರೆ ನೀಟಾಗಿ ಕಿಕ್ಸ್ ಎಲ್ಲ ಯೂಸ್ ಆಗ್ತಾ ಇತ್ತು. ಸೊ ಕಲರಿಪೈ ಅವೆಲ್ಲ ಆಪರ್ಚುನಿಟಿ ಸಿಕ್ಕಿದ್ರೆ ಫಾರ್ ಸಮ್ ಮೂವೀಸ್ ವಿ ಶುಡ್ ಆಕ್ಚುಲಿ. ಐ ವುಡ್ ಲವ್ ಟು. Yes, and anyway ನಿಮಗೆ ಆಲ್ರೆಡಿ ಒಂದು ಪ್ಯಾಷನ್ ಅಂಡ್ ಇಂಟ್ರೆಸ್ಟ್ anything ಇರೋದ್ರಿಂದ related to fitness, no, I am ready for it. ಎಸ್. ನಿಮಗೆ ನೀವು ಹೇಳ್ತಿದ್ರಿ ಒಂದು May 1st ಚಿತ್ರ ಮಾಡಿದ್ರಿಂದ ನಿಮಗೆ ಒಂದು ಸಿನಿಮಾ ಲೈಕ್ ಸ್ಕ್ರ್ಯಾಚಿಂದ ಸ್ಕ್ರಿಪ್ಟ್ ರೈಟಿಂಗ್, ಡೈಲಾಗ್ ರೈಟಿಂಗ್, ಆರ್ಟ್ ಆ್ಯಂಡ್ ಸಿನಿಮಾ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಆಗೋ ಪ್ರೊಸೆಸ್ ಎಲ್ಲ ಯು ಗಾಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಲರ್ನ್ ಇಟ್ ಅಂತ. ಆ್ಯಂಡ್ ಹೋದ ವರ್ಷ ನಿಮ್ಮ ಓನ್ ಬ್ಯಾನರ್ JK ಫಿಲ್ಮ್ಸ್ನ ನೀವು ಸ್ಥಾಪಿಸಿದ್ದೀರಾ. ಆ್ಯಂಡ್ ಓಂ ತತ್ಸತ್ ಚಿತ್ರ ನಿರ್ಮಾಣಕ್ಕೆ ನೀವೀಗ ಮುಂದಾಗಿದ್ದೀರಾ. ಹೇಳಿ ನಿಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ. ವೆಲ್, ಇದು ಒಂದು ಐ ಹ್ಯಾಡ್ ದಿಸ್ ಒಂದು 4 years ಬ್ಯಾಕ್ ಒಂದು ಮಾಡಬೇಕು ಓನ್ ಪ್ರೊಡಕ್ಷನ್ ಹೌಸ್ ಅಂತ ಇತ್ತು. ಬಟ್ ಸಡನ್ಲಿ ಲಾಸ್ಟ್ ಇಯರ್ ಐ ಫೆಲ್ಟ್ ಲೈಕ್ ಇಟ್ಸ್ ಹೈ ಟೈಮ್ ಐ ಶುಡ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ದೆನ್ ಓಂ ತತ್ಸತ್ ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್ which will be recognized globally. Okay. ಆ ಥರ ಒಂದು ಸಬ್ಜೆಕ್ಟ್. ಅಗೇನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್ ಓನ್ಲಿ, ಸ್ಪೋರ್ಟ್ಸ್ ರಿಲೇಟೆಡ್. ಸೊ ಐ ಲೈಕ್ ನಿಜವಾಗ್ಲೂ ಒಂದು ಮೋಟಿವೇಟಿಂಗ್ ಸಬ್ಜೆಕ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ವಿತ್ ಎನಿ ಸ್ಪೋರ್ಟ್ ಆಗಿರ್ಬೋದು, ಜೀವನಕ್ಕೆ ಯು ಶುಡ್ ಸೆಂಡ್ ಅ ಗುಡ್ ಮೆಸೇಜ್ ಟು ಪೀಪಲ್. ಲಾಟ್ ಆಫ್ ಪೀಪಲ್ ಇವಾಗ ನಾನು ನನ್ನ ಸೋಷಿಯಲ್ ಮೀಡಿಯಾಲಿ ಸಾಕಷ್ಟು ಫಿಟ್ನೆಸ್ ಬಗ್ಗೆ ಹಾಕ್ತಾ ಇರ್ತೀನಿ. ಇಟ್ ಹಸ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಅವರು ನನಗೆ ಒಂದು ಇವಾಗ ಒಬ್ಬರನ್ನೇ ಚೇಂಜ್ ಮಾಡಿದ್ರೂ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಐ ಹ್ಯಾವ್ ಸೀನ್ ತುಂಬ ಜನ ನನಗೆ ಸಾಕಷ್ಟು ಮೆಸೇಜ್ ಬಂದಿದೆ, ಸರ್ ನನ್ನ ಜೀವನ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಸಮ್ ಆಫ್ ದೆಮ್ ಟೆಲ್ ನಾನು ಸೂಸೈಡ್ ಮಾಡ್ಕೋಬೇಕಂತ ಇದ್ದೆ. ದೆನ್ ಯುವರ್ ಪೋಸ್ಟ್ ರಿಯಲಿ ಮೋಟಿವೇಟ್ಸ್ ಅಸ್. ಜೀವನ ಯಾಕೆ ಬಿಡಬೇಕು, ವಿ ಕ್ಯಾನ್ ಡೂ ಸಮಥಿಂಗ್ ಇನ್ ಲೈಫ್. ಫ್ಯೂ ಹ್ಯಾಂಡಿಕ್ಯಾಪ್ ಪೀಪಲ್ ಅವ್ರು ಮೆಸೇಜ್ ಮಾಡ್ತಾರೆ, ಹಿಂಗಿದ್ರೇನೇನು ಸರ್, ವಿಲ್ ಡೂ ಸಮ್ ಫಿಟ್ನೆಸ್ ಸರ್ ಅಂತ ಅಂದ್ಬಿಟ್ಟು. ಸೊ ಲೈಕ್ ದ್ಯಾಟ್ ಈ ಒಂದು ಸಬ್ಜೆಕ್ಟ್ ನಾನು ಮಾಡಿರೋದು ಇಟ್ ವಿಲ್ ರಿಯಲಿ ಹೆಲ್ಪ್ ಲಾಟ್ ಆಫ್ ಪೀಪಲ್. ಈಗಿನ ಕಾಲದಲ್ಲಿ ತುಂಬ ಜನ ದೇ ಆರ್ ಇನ್ ಟು ಡಿಪ್ರೆಷನ್. ಓಕೆ, ಒಂದು ಸ್ಮಾಲ್ ಇಶ್ಯೂಗೂ ದೇ ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ಆ್ಯಕ್ಚುಲಿ ದೇ ಆರ್ ನಾಟ್ ಏಬಲ್ ಟು ಫೇಸ್ ದ ವರ್ಲ್ಡ್. ಸೊ ಅಂಥವ್ರಿಗೆ ದಿಸ್ ಸಬ್ಜೆಕ್ಟ್ ತುಂಬ 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 ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು 100% ಆಗಲಿಲ್ಲ ನಾನು, ಈವನ್ 2-3% ಪೀಪಲ್ಗೆ ಅದು ಹೆಲ್ಪ್ ಆದ್ರೇನು ಇಟ್ ವಿಲ್ ಬಿ ವಾಟ್ ಐ ಥಾಟ್ ಅದು ಅಚೀವ್ ಆದ. ಖಂಡಿತ. ಆ್ಯಂಡ್ ನೀವು ಹೇಳ್ತಿರ್ಬೇಕಾದ್ರೇ ಇಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನೀವು ಹೇಳಿದ್ರಿ ಈಗ ತಾನೆ, ಅಂದರೆ ಸ್ಕ್ರಿಪ್ಟಲ್ಲಿ ಕಥೆಯಲ್ಲಿ ಏನೋ ಒಂದು ಅಂಶ ಇರಬೇಕು ಅನ್ನೋದು. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್. ಇವಾಗ ಕಾಯ್ತಾ ಇದ್ದೀವಿ ಯಾವಾಗ ಓಂ ತತ್ಸತ್ ನಾವು ನೋಡಬಹುದು ಅಂತ. ವೆರಿ, ಐ ಮೀನ್ ದಿಸ್ ಇಯರ್ it will be there. Yes, waiting. कुछ बातें बयान नहीं होते, बस खामोश बनकर खो जाती है. ಆ್ಯಂಡ್ ನೀವು ಕೂಡ ಅಂದರೆ ಸ್ವಲ್ಪ ಸಮಯದ ಹಿಂದೆ ನೀವು ಹೇಳಿದ್ದೀರಾ ದಟ್ ಈ ಇಂಡಸ್ಟ್ರಿಲಿ ಸ್ವಲ್ಪ ಅಂದರೆ ಅದು ಯಾವ ಥರ ವಿಷಯಗಳು ಹರಿದಾಡುತ್ತೆ ಗೊತ್ತಿಲ್ಲ, ಅಥವಾ ನಮ್ಮನ್ನು ತುಳಿಯೋಕ್ಕೆ ಯಾರೋ ಒಬ್ಬರು ಇದ್ದೇ ಇರ್ತಾರೆ, ಬೆಳೆಸೋಕ್ಕೆ ಯಾರು ಬರ್ತಾರೆ ಗೊತ್ತಿಲ್ಲ, ಇದೆಲ್ಲ ಒಂದು ಬಿಟ್ಬಿಡೋಣ ಅಂತ ಅನಿಸುತ್ತೆ ನಟನೆನ ಅಂತ ಹೇಳಿದ್ದೀರಾ ನೀವು.
ತುಂಬಾ ಸರ್ಪ್ರೈಸಿಂಗ್ ಅನ್ಸುತ್ತೆ ನೀವ್ ಇದನ್ನ ಹೇಳ್ತಿದ್ದೀರಾ ಅಂತ. ಅಂದ್ರೆ ನಿಮ್ಮನ್ನ ತುಂಬಾ ಇಷ್ಟಪಡೋ ಜನರಿಗೆ ನಮಗೂ ಇಷ್ಟ ಆಗಲ್ಲ ಇವ್ರು ಯಾಕೆ ಈ ತರ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಯು ನೋ ಯುವರ್ ಸೈಡ್ ಆಫ್ ದಿ ಸ್ಟೋರಿ. ಆ ವಿಷಯದ ಬಗ್ಗೆ ನೀವೇನಾದ್ರು ಹಂಚ್ಕೊಳ್ಳೋದಾದ್ರೆ. ವೆಲ್, ಅದನ್ನ ನಾನು ವಾಟ್ ಐ ಡಿಡ್ ಇಸ್ ಐ ಗಾನ್ ಥ್ರೂ ಸಮ್ ಬ್ಯಾಡ್ ಫೇಸ್ ಆ ಟೈಮ್ನಲ್ಲಿ. ಬಟ್ ಆ ಟೈಮ್ನಲ್ಲಿ ನನಗೆ ನನ್ನ ಜೊತೆ ಆಕ್ಚುಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಓಕೆ, ಲಾಟ್ ಆಫ್ ಪೀಪಲ್ ಅವ್ರು ಹೇಳ್ತಾರೆ ನಾನಿದ್ದೀನಿ ನಿನ್ಗೋಸ್ಕರ. ಇಟ್ ಮೈಟ್ ಬಿ ಫ್ರೆಂಡ್ಸ್, ಫ್ಯಾಮಿಲಿ, ಎವ್ರಿಬಡಿ. ಸೊ ಐ ಜಸ್ಟ್ ಗಿವ್ ಅ ಸ್ಟೇಟ್ಮೆಂಟ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಎನಿಮೋರ್. ಸಾಕು ಜರ್ನಿ ಅಂತ ಅಂದ್ಬಿಟ್ಟು. ಸೊ ಅವಾಗ ನನಗೆ ಎಷ್ಟು ಜನ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ಅದರಲ್ಲಿ ಐ ಕುಡ್ ಮೇಕ್ ಔಟ್ ಹೂ ಆರ್ ವಿತ್ ಮೀ ಅಂತ. ಓಕೆ, ultimately it was only one person who told no, you're not going to do that, and that was my father. Aur bittu in yaru illa. None of them from the film industry they even asked, hauda ಏನು ಮಾಡ್ತೀಯ ಮತ್ತೆ next. So I felt okay, this is the reality of life. I want to test that reality in fact. ವೆರಿ ಅಂದ್ರೆ ಬಹುಶಃ ಆ ಒಂದು ಬ್ಯಾಡ್ ಫೇಸ್ ಹೀಗೆ ಮಾಡ್ಬೇಕಂತ ಹೇಳ್ಬಿಡುತ್ತೆ ನಮಗೆ. ಅಂಡ್ ಈಗ ನೀವು ಇಂಡಸ್ಟ್ರಿಲಿ ಇರೋದ್ರಿಂದ ಅಂಡ್ ತುಂಬಾ ಜನ ತುಂಬಾ ಆಸ್ಪೈರಿಂಗ್ ಪೀಪಲ್ ಇದ್ದಾರೆ, ಈ ತರ ಮಾಡ್ಬೇಕು ನಾವುವೆ ಅನ್ನೋರು. ಅವ್ರಿಗೂ ಆ ಥರ ಎಷ್ಟೊಂದು ಒಳಗೇನೆ ಪಾಲಿಟಿಕ್ಸ್ ಅಂತ ಇರಬಹುದು ಸಮ್ವೇರ್. ಇಟ್ಸ್ ಸಿಂಪಲ್, ಈ ಮೊದಲೆಲ್ಲ ಹೆಂಗಿರ್ತಾ ಇತ್ತಂದ್ರೆ ಇಟ್ ಯೂಸ್ ಟು ಬಿ ಲಿವ್ ಅಂಡ್ ಲೆಟ್ ಲಿವ್ ಕಾನ್ಸೆಪ್ಟ್. ನಮ್ಮ ಅಪ್ಪ ಅಮ್ಮನ ಜನರೇಷನ್ ನಲ್ಲಿ ಇದ್ದಿದ್ದು ಲಿವ್ ಅಂಡ್ ಲೆಟ್ ಲಿವ್. ಇವಾಗಿರೋದು ಸರ್ವೈವಲ್ ಆಫ್ ದ ಫಿಟೆಸ್ಟ್. ಓಕೆ, ಒಬ್ಬನ್ನ ತಿಂದು ಇನ್ನೊಬ್ಬ ಬದುಕಬೇಕು, ಇದೇ ಇರೋದು. ಇಟ್ ಇಸ್ ವೆರಿ ಅಗ್ಲಿ ಟ್ರೂತ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ನೀವು ಹೆಂಗ್ ಸರ್ವೈವ್ ಆಗ್ತೀರಾ? ಇಟ್ಸ್ ಲೆಫ್ಟ್ ಟು ಯುವರ್ ಇಂಟೆಲಿಜೆನ್ಸ್. ಸರ್ವೈವಲ್ ಆಫ್ ದ ಫಿಟೆಸ್ಟ್ ನಡೀತಾ ಇದೆ ಇವಾಗ. ಇಂಥದ್ರಲ್ಲೂ ತುಂಬಾ ಜನ ದೇ ವಿಲ್ ಬಿ ಗೋಯಿಂಗ್ ಥ್ರೂ ಸಮ್ ಬ್ಯಾಡ್ ಫೇಸ್. ನೀವ್ ಹೋದಂಗೆನೆ ಎಲ್ಲರೂ ಎವ್ರಿವನ್ ಹೂ ಇಸ್ ಯಾರು ಅಚೀವ್ ಮಾಡಿದ್ದಾರೆ ಅವರೂ ದೇ ಆರ್ ಗೋಯಿಂಗ್ ಥ್ರೂ ಸಮ್ ಬ್ಯಾಡ್ ಫೇಸ್. ಯಾರು ಅಚೀವ್ ಮಾಡಿಲ್ಲ ಅಂದ್ರೂ ಅವರೂ ಅಷ್ಟೇನೆ, ಎಲ್ಲರೂ ಫೈಟ್ ಮಾಡ್ತಾರೆ. ಅಚೀವ್ ಮಾಡಿದವ್ರಿಗೆ ನಾನು ಇನ್ನೂ ಅಚೀವ್ ಮಾಡ್ಬೇಕಂತ, ಆಯ್ತಾ, ಅಚೀವ್ ಮಾಡದೇ ಇರೋರ್ಗೆ ನಾನು ಏನು ಸಿಗ್ತಾ ಇಲ್ಲ ಅಂತ. ಸೊ ಹೀಗೆ ಯಾರು ಹೊಸದಾಗಿ ಕಾಲಿಟ್ಟಿರೋರ್ಗೆ ನೀವ್ ಹೇಳ್ತಿದ್ರಿ, ಒಬ್ರಿಗೆ ಡಿಫ್ರೆನ್ಸ್ ಫೀಲ್ ಆದ್ರೂ ನಿಮ್ಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಆ ಫೀಲಿಂಗೇ ಬೇರೆ. ನೀವು ಹಾಗೆ ಫೇಸ್ ನ ಮಾಡಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ದಟ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಇನ್ ದೇರ್ ಲೈಫ್? ಏನಿಲ್ಲ, ಐ ಮೀನ್ ರೈಟ್ ನೌ ದ ಜನರೇಷನ್ ಹೆಂಗಿದೆ ಅಂತ ಅಂದ್ರೆ ಇಟ್ ಇಸ್ ಅ ವೆರಿ ಶಾರ್ಟ್ ಟರ್ಮ್ ಪೀರಿಯಡ್ ಇವಾಗ. ಓಕೆ, ಟೆಸ್ಟ್ ಮ್ಯಾಚ್ ಇಂದ 50 ಓವರ್ಸ್ ಆಯ್ತು, 50 ಓವರ್ಸ್ ಇಂದ 20 ಆಡ್ತಾ ಇದ್ದಾರೆ ನಾವು. ಸೊ ಲೈಫ್ ಹಸ್ ಬಿಕಮ್ ವೆರಿ ಶಾರ್ಟ್. ಸೊ ಅದ್ರ ಬಗ್ಗೆ ಸಕ್ಸಸ್ ಫೇಲ್ಯೂರ್ ಅಂತ ಥಿಂಕ್ ಮಾಡಬೇಡಿ. ನಿಮ್ ಮನ್ಸಿಗೆ ಏನ್ ಇಷ್ಟ ಆಗುತ್ತೋ ಯು ಪ್ಲೀಸ್ ಡೂ ಇಟ್. ಓಕೆ, ಯಾರ ಒಪಿನಿಯನ್ ಕೇಳಬೇಡಿ, ಯಾರು ಏನ್ ಅದ್ರ ಬಗ್ಗೆ ಹೇಳ್ತಾರೆ ಅಂತಾನು ಇದ್ ಮಾಡಬೇಡಿ, ಯೋಚನೆ ಮಾಡಬೇಡಿ. ವಾಟ್ ಮೇಕ್ಸ್ ಯು ಹ್ಯಾಪಿ ಜೀವನದಲ್ಲಿ, ಏನ್ ಖುಷಿ ಕೊಡುತ್ತೆ ದಯವಿಟ್ಟು ಮಾಡಿ. ಅದರಿಂದ ಬೇರೆಯವ್ರಿಗೆ ಕೆಟ್ಟದಾಗಬಾರ್ದು. ಓಕೆ, ಯಾರ್ದೋ ಮನೆ ಒಡೆದ್ಬಿಟ್ಟು ಡೋಂಟ್ ಸರ್ವೈವ್. ಓಕೆ, ನಿಮ್ಮ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಸಾಕಷ್ಟು ಶಕ್ತಿ ಕೊಟ್ಟಿಯಾನೆ. ತಲೆಯಲ್ಲಿ ತೋಳ್ಬಲ ಅಲ್ಲ, ತಲೆಯಲ್ಲಿ ಕೊಟ್ಟಿಯಾನೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಯು ಕ್ಯಾನ್ ಲೀಡ್ ಅ ಕಂಫರ್ಟಬಲ್ ಲೈಫ್. ವೆರಿ ಟ್ರೂ. ಅಂಡ್ ಅಂದ್ರೆ ಐ ಆಮ್ ಆಕ್ಚುಲಿ ಸ್ಪೀಚ್ಲೆಸ್ ಫಾರ್ ಅ ಮಿನಿಟ್. ತುಂಬಾ ಖುಷಿ ಆಯ್ತು ನೀವು ಈ ವಿಷಯನ ಹಂಚ್ಕೊಂಡು ಇಷ್ಟು ಓಪನ್ ಆಗಿ ಮಾತಾಡೋದಿದೆಯಲ್ಲ, ಅದೇ ಆಕ್ಟ್ಸ್ ಆಸ್ ಅ ಕೈಂಡ್ ಆಫ್ ಸ್ಪಾರ್ಕ್ ಫಾರ್ ಸಂಬಡಿ ಎಲ್ಸ್. ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ನಾವು ಇವಾಗ ನೀವು ಇದನ್ನೆಲ್ಲ ಹೇಳ್ತಿದ್ರೆ ದಟ್ಸ್ ಅ ಕೈಂಡ್ ಆಫ್ ಮೋಟಿವೇಶನ್. ಅಂಡ್ ನೀವು ಗ್ರೌಂಡ್ ಅಲ್ಲಿ ಬ್ಯಾಟಿಂಗಿಗೆ ನಿಂತಾಗ, ಫೀಲ್ಡಿಂಗ್ ಅಲ್ಲಿ ನಿಂತಾಗ ನಿಮ್ ಇನ್ನೊಂಥರ ಮೋಟಿವೇಶನ್. ಎಲ್ಲರಿಗೆ ಎಷ್ಟೊಂದು ಜನಕ್ಕೆ ಕ್ರಿಕೆಟ್ ಆಸೆ ಇರುತ್ತಲ್ಲ, ಅವ್ರೊಂಥರ ಅವ್ರು ಆಡಕ್ಕಾಗ್ಲಿಲ್ಲ ಅಂದ್ರೂ ನೀವ್ ಆಡ್ತಿದ್ರೆ ಏನೋ ಅವರೇ ಆಡ್ತಿದ್ರೆ ಅನ್ನೋಷ್ಟು ಖುಷಿ ಪಡ್ತಾರೆ. CCL ಜರ್ನಿ ಅಂಡ್ ಈವನ್ ಟಿಲ್ ದ ಲಾಸ್ಟ್ ಮ್ಯಾಚ್, ಅಂದ್ರೆ ಈಗ ಲಾಸ್ಟ್ ನಡೆದಿದ್ದಂಥ ಒಂದು ಲೀಗಲ್ಲೂ ವಿ ಹ್ಯಾವ್ ಸೆಲೆಬ್ರೇಟೆಡ್ ಕರ್ನಾಟಕ ಬುಲ್ಡೋಸರ್ಸ್. ಈ ಅಸೋಸಿಯೇಷನ್ ಬಗ್ಗೆ ಹೇಳಿ. ಫ್ಯಾಂಟಾಸ್ಟಿಕ್, ಒಂದು ಡ್ರೀಮ್ ಕಮ್ ಟ್ರೂ CCL ನಮಗೆ. ಥ್ಯಾಂಕ್ಸ್ ಟು ಸುದೀಪ್ ಸರ್ ಅಂಡ್ ಅಶೋಕ್ ಕೇಣಿ ಅವರು, ಯಾಕಂದ್ರೆ ಅಂಡ್ ಅಂಬರೀಶ್ ಸರ್, ಹೂ ಆಲ್ ಫಾರ್ಮ್ ದಿಸ್ ಇನಿಷಿಯಲಿ. ಒಂದು ಟೀಮ್ ಫಾರ್ಮ್ ಮಾಡಿ ನಮ್ಮ ಕರ್ನಾಟಕ ಟೀಮ್ ಅದಕ್ಕೆ ನಮ್ಮನ್ನು ಹಾಕೊಂಡು. ಓಕೆ, ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ದೇರ್ ಇನ್ ದ ಇಂಡಸ್ಟ್ರಿ, ಹೆಸರು ಮಾಡಿರೋರು. ಅದ್ರಲ್ಲಿ ನಮ್ಮನ್ನು ಹಾಕೊಂಡು ದೇ ಮೇಡ್ ಅಸ್ ಪ್ಲೇ ಆಲ್ಮೋಸ್ಟ್ 10 years ಆಫ್ ದ ಜರ್ನಿ.
ತುಂಬಾ ಚೆನ್ನಾಗಿದೆ. ಫಸ್ಟ್ ಡೇ ಇಂದ ನಮ್ಗೆ ಹೆಂಗೆ ಆ ಹವಾ ಇಟ್ಟಿದ್ವಲ್ಲ ನಾವು ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಮ್ಯಾಚ್ ಮುಂಬೈ ಮೇಲೆ ಆಡಿದ್ವಲ್ಲ, ಅವಾಗಿಂದ ಇವಾಗವರೆಗೂ ಅದೇ ಹವಾ ಇದೆ. ನಾವು ಎಂಟ್ರ್ ಆದ್ರೆ ಎವ್ರಿಬಡಿ ವಿಲ್ ಬಿ ಲೈಕ್ ಯು ಆರ್ ದ ವಿನ್ನರ್ಸ್, ಎದ್ರುಕೊಂತಾರೆ ನಮ್ಮ ಮೇಲೆ ಆಡೋದಕ್ಕೆ. ಬೈ ಚಾನ್ಸ್ ಗೆದ್ರೆ ಇಟ್ ಇಸ್ ಲೈಕ್ ಬೈ ಚಾನ್ಸ್ ಅವ್ರಿಗೆ. ಸೊ ಫ್ಯಾಂಟಾಸ್ಟಿಕ್ ಜರ್ನಿ. ಇಂಡಿಯಾಗೆ ಆಡ್ಬೇಕಂತ ಅನ್ಕೊಂಡಿದ್ದು, ಬಟ್ ವೆನ್ ಇಟ್ ಕಮ್ಸ್ ಟು CCL ಅಲ್ಲ, ಆ ಒಂದು ವಾತಾವರಣ, ದ ವೇ ವಿ ಆರ್ ಬೀನ್ ಪ್ರೊಜೆಕ್ಟೆಡ್, ಟೆಲಿಕಾಸ್ಟು, ಓಕೆ, ನಮ್ಮನ್ನ ನಾವೇ ನಮ್ಮ ರೀಪ್ಲೇ ನೋಡ್ಕೋಬಹುದು. ಓಕೆ, ನಾನು ಈ ತರ ಆಕ್ಷನ್ ಮಾಡಿದ್ನ ಬೌಲಿಂಗು, ಈ ತರ ಬ್ಯಾಟಿಂಗ್ ಆಡದ್ನ, ಈ ತರ ಫೀಲ್ಡಿಂಗ್ ಆಡದ್ನ, ಅದು ಮೊದಲು ಸಿಗ್ತಾ ಇರಲ್ಲ. ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಏನ್ ಸಿಗುತ್ತೋ ಅದನ್ನ ನಾವು ವಿ ಆರ್ ಎಕ್ಸ್ಪೀರಿಯನ್ಸಿಂಗ್. ಸೊ ಅವಾಗ ಇಂಡಿಯಾಗೆ ಆಡ್ಬೇಕು ಅಂತ ಆಸೆ ಇತ್ತು. ಅದ್ರದ್ದೊಂದು ಒಂದು ರೆಪ್ಲಿಕಾ ಅಂತಾನೆ ಹೇಳ್ಬೋದು. ಓಕೆ, CCL. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮಗೆ ಎವ್ರಿ ಇಯರ್ ಕಾಯ್ತಾ ಇರ್ತೀವಿ CCL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, ಇವಾಗ ಇನ್ಫ್ಯಾಕ್ಟ್ ಈ 2 months ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದೆ ನಾನು. ಇನ್ಫ್ಯಾಕ್ಟ್ ಓಕೆ, ಅವ್ರು ಕೇಳಿದ್ರು ಕರೆಕ್ಟ್ ಇದೇ ಟೈಮ್ಗೆ ಆ ಪ್ರಾಜೆಕ್ಟ್ ಬಿದ್ದಿತ್ತು. ಐ ಟೋಲ್ಡ್ ಐ ವಿಲ್ ನಾಟ್ ಬಿ ಡೂಯಿಂಗ್. CCL ಗೆ ಟೈಮ್ ಬೇಕು ಅಂದ್ಬಿಟ್ಟು. ಇಟ್ಸ್ ಓಕೆ. ಐ ಮೀನ್ ನಾನು ಹೇಳಿದ್ನಲ್ಲ, ಜೀವನದಲ್ಲಿ ನಿಮ್ಗೆ ಯು ಕ್ಯಾನ್ ಅರ್ನ್ ಮನಿ, ಓಕೆ, ಬಟ್ ಯುವರ್ ಡ್ರೀಮ್ ಅದನ್ನ ಮತ್ತೆ ಬರಲ್ಲ. ಅದು ಮಲ್ಕೊಂಡ್ರೂ ಬರಲ್ಲ ಆ ಡ್ರೀಮ್. ಸೊ ಯು ಶುಡ್ ಎಂಜಾಯ್ ಯಾವಾಗ ಲೈಫ್ನಲ್ಲಿ. ಇವಾಗ ಇನ್ನೊಂದು 10 ವರ್ಷ ಆದ್ಮೇಲೆ ನಾನು ಆಡಕ್ಕೂ ಆಗಲ್ವೇನೋ, ಯು ನೆವರ್ ನೋ, ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್ ಆರ್ ವಾಟ್ ಎವರ್ ಇಟ್ ಈಸ್. ನಾವು ಹೇಳ್ಬೋದು ವಿ ಆರ್ ವೆರಿ ಯಂಗ್ ಅಂತ ಅಂದ್ಬಿಟ್ಟು, ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಎಲ್ಲ ಬಾಡಿ ಪಾರ್ಟ್ಸು ಆಗಿರುತ್ತೆ. ಸೊ ಯಾವಾಗ ವೆನ್ ವಿ ಆರ್ ಯಂಗ್ ನೋ, ವಿ ಶುಡ್ ಎಂಜಾಯ್ ಮ್ಯಾಕ್ಸಿಮಮ್. ಸೊ ಕ್ರಿಕೆಟ್ CCL ಅಂತೂ ಇಟ್ ಇಸ್ ನಮಗೆ ತುಂಬಾ ಜನಕ್ಕೆ. ಇನ್ಫ್ಯಾಕ್ಟ್ ಇವಾಗ ಸ್ವೀಪ್ ಸರ್ ಅವ್ರಿಗೆ ಅಷ್ಟೊಂದು ಇಂಜುರೀಸ್ ಆದ್ರೂ ಅವ್ರು ಬಿಡ್ತಾ ಇಲ್ಲ ಅವ್ರು ಆಡೋದು. ಓಕೆ, ಈ ಕಾಂಟ್ ಕೀಪಿಂಗ್ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ. ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಫಾರ್ ಹಿಸ್ ಹೈಟ್. ಕೆಳಗೆ ಕೂತ್ಕೊಳ್ಳೋದು, ಬಸ್ಕಿ ಎಷ್ಟು ಸತಿ ಹೊಡಿಬೇಕು. ಇಮ್ಯಾಜಿನ್ ಒಂದು ಮ್ಯಾಚ್ನಲ್ಲಿ ಒಂದು ಆಲ್ಮೋಸ್ಟ್ ಅರೌಂಡ್ 200 to 300 ಬಸ್ಕಿ ಹೊಡೆದಿರ್ತಾರೆ ಅವರು. ಕೂತ್ಕೊಳ್ಳೋದು. ಸೊ ಇಟ್ ಈಸ್ ನಾಟ್ ಈಸಿ. ಅಂಡ್ ನಮ್ಮ ಒಂದು ಅಗ್ರೆಷನ್ ಲೆವೆಲ್ ಅಲ್ಲಿ ಇದೆಯಲ್ಲ, ಇಟ್ ಈಸ್ ಟೋಟ್ಲಿ ಡಿಫ್ರೆಂಟ್. ನಾನಂತೂ ಆ ಒಂದು ಗ್ರೌಂಡ್ ಇಳಿದ ತಕ್ಷಣ ಯಾರನ್ನೂ ಕೇರ್ ಮಾಡಲ್ಲ, ಹೂವರ್ ಇಟ್ ಈಸ್ ದರ್. ಬೇಜಾನ್ ಜನ ಬೈಸ್ಕೊಂಡಿದ್ದಾರೆ ನನಗೆ. ಐ ವಿಲ್ ಬಿ ಇನ್ ದಟ್ ಮೋಡ್, ಅಗ್ರೆಷನ್ ಮೋಡ್. ಅದು ಐ ಕಾಂಟ್ ಕಂಟ್ರೋಲ್. ಬರೀ ಆಡಿಯನ್ಸ್ ಅಥವಾ ನಿಮ್ಮನ್ನ ಇಷ್ಟಪಡೋ ಅಂತಲ್ಲ, ನಿಮಗೇನೆ ಒಂದು ಹೊಸ ಸೈಡ್ ಆಫ್ ವ್ಯೂ ನ ನೋಡೋ ಹಂಗಾಗುತ್ತೆ. ಹೌದೌದು. ಇನ್ಫ್ಯಾಕ್ಟ್ ಈ CCL ಮುಂಚೆ ರಾಜ್ ಕಪ್ ಅಂತ ಒಂದಾಯ್ತು, ಅದ್ರಲ್ಲಿ ಐ ವಾಸ್ ದ ಮೋಸ್ಟ್ ಅಗ್ರೆಸಿವ್. ಎಲ್ಲ ಟೀಮ್ನವ್ರು ಹೆದರ್ಕೊಂತಾ ಇದ್ರು, ಹೊಡಿಯಕ್ ಹೋಗ್ತಾ ಇದ್ದೆ ನಾನು. ದಟ್ ವಾಸ್ ದ ಅಗ್ರೆಷನ್ ಐ ಹ್ಯಾಡ್. ಬಟ್ ಗೇಮ್ ಅಲ್ಲಿ ಅದೆಲ್ಲ ಇರಬೇಕು. ಅವರು ದೇ ಅಂಡರ್ಸ್ಟುಡ್, ಸರ್ ನನ್ಗೋಸ್ಕರ ಹೇಳ್ತಾ ಇದ್ದಾರೆ ಅಂತ. ಈ 10 years ಅಲ್ಲಿ ಯಾವ್ದಾದ್ರು ಒಂದು ವೆರಿ ವೆರಿ ಫಾಂಡ್ ಮೆಮರಿ ಅಂತ ಇದೆಯಾ ಆಫ್ CCL? ಅದೇ ದ ವಿನ್ನಿಂಗ್ ಮೊಮೆಂಟ್, ದ ಫಸ್ಟ್ ವಿನ್ ನಾವು ಆಗಿದ್ದು 2014 ನಲ್ಲಿ ಫಸ್ಟ್ ವಿನ್ ಆಯ್ತು. ದಟ್ ವಾಸ್ ಮೆಮೊರಬಲ್. ಯಾಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ವಿ, ಲಾಸ್ಟ್ ವರೆಗೆ ಹೋಗಿ ಸೋಲ್ತಾ ಇದ್ವಿ ನಾವು. ಓಕೆ, ಲಾಸ್ಟ್ ಮಿನಿಟ್ ನಲ್ಲಿ ಸೋಲ್ತಾ ಇದ್ವಿ. ಇನ್ಫ್ಯಾಕ್ಟ್ ದ ಫಸ್ಟ್ CCL ಗೆಲ್ಬೇಕಾಗಿತ್ತು ನಾವು. ಓಕೆ, ಅದಾಗ್ಲಿಲ್ಲ. ಸೊ 2014 ವಾಸ್ ದ ಮೆಮೊರೇಬಲ್. ಯಾಕಂದ್ರೆ ಅದು ಗೆದ್ದ ಮೇಲೆ ಆ ರೂಮ್ ನಲ್ಲಿ ಪ್ರತಿಯೊಬ್ರು ಹತ್ತಿದೀವಿ. ವಿ ಹ್ಯಾವ್ ಕ್ರೈಡ್, ಇನ್ಕ್ಲೂಡಿಂಗ್ ಸ್ವೀಪ್ ಸರ್. ಹತ್ತಿದೀವಿ. ಅಂಬರೀಶ್ ಸರ್ ಬಂದು ಜೋಕ್ ಮಾಡ್ತಾ ಇದ್ರು, ಏನಾರ ಯಾರ ಒಂದ್ ಕಪ್ ಗೆದ್ದೀರಾ ಅಂತ. ಯೂಸ್ ಟು ಬಿ ದಟ್ ಫನ್ ಪರ್ಸನ್, ಯು ನೋ. ಸೊ ದಟ್ ಮೆಮೊರಿ ಇಸ್ ಅಮೇಸಿಂಗ್. ಅಂಡ್ ನಮಗೂ ತುಂಬಾ ಖುಷಿ ಇದೆ. ನೀವ್ ಹೇಳ್ತಿದ್ರಿ ಅಲ್ವಾ, ನೀವ್ ಎಂಟರ್ ಆದ ತಕ್ಷಣ ಅವ್ರಿಗೊಂದು ಭಯ ಇರುತ್ತೆ, ಇವ್ರು ಆಪೋಸಿಟ್ ಆಡ್ತಾ ಇದೀವಿ ನಾವು ಅಂತೆಲ್ಲ. ಬಟ್ ನಮ್ ಕಡೆಗೆ ಇವಾಗ ನಮ್ಗೊಂಥರ ಅದ್ರ ಹೆಮ್ಮೆ, ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ಆಡಿಯನ್ಸ್ಗೆ. ವಿ ಲವ್ ಸೀಯಿಂಗ್ ಯು ಆಲ್ ಪ್ಲೇ ಫಾರ್ CCL. ನೀವು ನಿಮ್ಮ ವೃತ್ತಿ ಸ್ಟ್ರಕ್ಚರಲ್ ಎಂಜಿನಿಯರ್ ಆಗಿ ನೀವು ಕೆಲಸ ಮಾಡಿದ್ರೆ, ನೀವು ಬಿಸ್ನೆಸ್ ಮ್ಯಾನ್ ಕೂಡ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ, ಈ ಒಂದು ಪ್ರೊಫೆಷನ್ ಬಗ್ಗೆ. ನೀವು ಜನರಿಗೆ ಏನಾದ್ರು ಹೇಳೋದಾದ್ರೆ? ಅದು ಅಷ್ಟೇನೆ, ದಟ್ ಪ್ರೊಫೆಷನ್ ಒಂದು ನನಗೆ ವಿ ಹ್ಯಾವ್ ಟು ಸರ್ವೈವ್, ವಿ ಹ್ಯಾವ್ ಟು ಅರ್ನ್, ವಿ ಹ್ಯಾವ್ ಟು ಸರ್ವೈವ್. ಅಂಡ್ ಅಷ್ಟೊಂದೆಲ್ಲ ಕಷ್ಟಪಟ್ಟು ಓದಿದ್ದೆ. ಓಕೆ, ದಟ್ ವಾಸ್ ದ ಮೋಸ್ಟ್ ಟೆರಿಬಲ್ ಟೈಮ್. 4 ವರ್ಷ ಇಂಜಿನಿಯರಿಂಗು, 2 ವರ್ಷ ಮಾಸ್ಟರ್ಸು. ಓಕೆ, ಅಲ್ಲಿ ಮಾಸ್ಟರ್ಸ್ನಲ್ಲಿ ಐ ಸ್ಟಿಲ್ ರಿಮೆಂಬರ್, ನಾನು ಫೈನಲ್ ಇದನ್ನ ಮಾಡ್ಬೇಕಾದ್ರೆ, ಥೀಸಿಸ್ ವರ್ಕ್ ಮಾಡ್ಬೇಕಾದ್ರೆ ಎಲ್ಲರೂ ಆರಾಮಾಗಿ ಇದರಲ್ಲಿ ಅನಾಲಿಟಿಕಲ್ ಮಾಡ್ಬಿಟ್ಟು ಕೊಟ್ಬಿಡೋರು. ನಾನು ಪ್ರಾಕ್ಟಿಕಲ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ 1 year ನಾನೇ ಸಿಮೆಂಟ್ ಎತ್ತಾಕೊಂಡು ಜೆಲ್ಲಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆ ಕಾಸ್ಟಿಂಗ್ ಎಲ್ಲ ಮಾಡಿ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸೊ ಅಲ್ಲಿಂದ ಐ ವೆಂಟ್ ಟು ಆಫೀಸ್ ಅಲ್ವಾ, ಆ ವರ್ಕ್ 9 years ಆಫ್ ವರ್ಕ್
ಇಟ್ ಈಸ್ ಅಮೇಝಿಂಗ್. Yes. ಪ್ರೊವೈಡೆಡ್ ನನಗೆ ಇವಾಗ ಡಬಲ್ ಆಕ್ಟಿಂಗ್ ಏನಾದ್ರು ಸಿಕ್ಕಿದ್ರೆ ನಾನು ಐ ವಾಂಟ್ ಟು ಆಕ್ಟ್ ಆಸ್ ಅನ್ ಆಕ್ಟರ್ ಅಂಡ್ ವರ್ಕ್ ಆಸ್ ಅ ಸ್ಟ್ರಕ್ಚರಲ್ ಇಂಜಿನಿಯರ್. ಎಸ್. ನಾವು ನಿಮ್ಮನ್ನ ಆಫೀಸ್ ಸೈಡ್ ಅಲ್ಲಿ ನೀವು ಹೇಗಿರ್ತೀರಾ ಅನ್ನೋದೆಲ್ಲ ನೋಡಿಲ್ಲ, ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಕೊಟ್ಟ ಪಾತ್ರಗಳನ್ನೆಲ್ಲ ನೀವು ಅಚ್ಚುಕಟ್ಟಾಗಿ ಅಭಿನಯಿಸಿದ್ದೀರಾ. ಅಂಡ್ ಇಲ್ಲ, ಆಫೀಸ್ ನಲ್ಲಿ ಸೇಮ್ ಆಸ್ ಇವಾಗ ಆಕ್ಟಿಂಗ್ ಇದೆಯಲ್ಲ, ಓಕೆ, ಅಲ್ಲೂ ಅಷ್ಟೇನೆ. ಆಫೀಸ್ಗೆ ಹೋದ್ರೆ ನಂದು 8:30 ಆಫೀಸ್ಗೆ ಹೋಗ್ತಾ ಇದ್ದೆ, 5:30 ಮುಗಿಸ್ತಾ ಇದ್ದೆ. 5:30 ಆದ್ಮೇಲೆ ಕೆಲಸ ಮಾಡ್ತಾ ಇರಲಿಲ್ಲ. ಐ ಮೀನ್ ದೋ ಐ ವಾಸ್ ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನಾನು ಹೇಳ್ತಾ ಇದ್ದೆ ನಾಳೆ ಮಾಡ್ತೀನಿ. ನನಗೆ ಇದಾದ್ಮೇಲೆ ನನ್ನ ಪರ್ಸನಲ್ ಲೈಫ್ ಇದೆ, ನಾನು ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡಬೇಕು, ಓಕೆ ಐ ಕಾಂಟ್ ಅಂತ ಅಂದ್ಬಿಟ್ಟು ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಆಫೀಸ್ನಲ್ಲೂ ಐ ವಾಸ್ ಆನ್ ದ ಟಾಪ್ 6 ಯಾವಾಗ್ಲೂ. ಓಕೆ, ಯಾಕಂದ್ರೆ ಅದು ಪ್ರೊಡಕ್ಟಿವ್ ಆಗಿದ್ದೆ. ಓಕೆ, ಇಷ್ಟು ಅವರ್ನಲ್ಲಿ 8 ಅವರ್ನಲ್ಲಿ ಐ ಯೂಸ್ ಟು ಬಿ ವೆರಿ ಪ್ರೊಡಕ್ಟಿವ್. ಎಸ್. ಅಂದ್ರೆ ಡಿಸಿಪ್ಲಿನ್ ಇರುತ್ತಲ್ವಾ, Discipline ಇದಾದ್ಮೇಲೆ ಅದು ಸಿಂಪಲ್ ಅದಾದ್ಮೇಲೆ ಲೈಫ್, ಬಿ ಡಿಸಿಪ್ಲಿನ್, ಓಕೆ, ಎವ್ರಿಥಿಂಗ್ ವಿಲ್ ಫಾಲೋ. ಎಸ್. ನಿಮ್ಮ ಐರಾವಣ್ ಚಿತ್ರ ಮತ್ತೆ ಇನ್ನೊಂಥರ ವಿಭಿನ್ನವಾಗಿ ಗಮನ ಸೆಳೆದ ಪಾತ್ರ, ಆ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ವೆಲ್, ಐರಾವನ್ ಅಷ್ಟೇನೆ. ಅದು ಐ ಸ್ಟಿಲ್ ರಿಮೆಂಬರ್ ಅವ್ರ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ಮಾಡ್ತೀನೋ ಇಲ್ವೋ, ಬಿಕಾಸ್ ಇಟ್ಸ್ ಅ ನೆಗೆಟಿವ್ ರೋಲ್ ಅಂತ ಬಂದು. ಐ ಟೋಲ್ಡ್ ವಿಲ್ ಡೂ ಇಟ್ ಸರ್, ಇಟ್ಸ್ ಅಲ್ಟಿಮೇಟ್ಲಿ ನನಗೆ ಪರ್ಫಾರ್ಮ್ ಮಾಡೋಕ್ಕೆ ಆಪರ್ಚುನಿಟಿ ಇದ್ರೆ ಐ ವಿಲ್ ಡೂ ಎನಿ ರೋಲ್ ಅಂತ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ಆಫ್. ಅಂಡ್ ಅಲ್ಲಿ ಅಟ್ ಲಾಸ್ಟ್ ಇಟ್ ಬಿಕೇಮ್ ಮೋರ್, ಇನ್ಫ್ಯಾಕ್ಟ್ ಲೀಡ್ ರೋಲ್ಗಿಂತ ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆ ಸಿಕ್ಬಿಡ್ತದೆ ಆ Yeah. ಫಿಲಮ್ನಲ್ಲಿ. ಅಂಡ್ ಗ್ರೇಟ್ ಜರ್ನಿ ಅದು ಮಾಡಿದ್ದು. ಇನ್ಫ್ಯಾಕ್ಟ್ ಅದಾದ್ಮೇಲೆ ಐ ಫೌಂಡ್ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಅಲ್ಲಿರೋದ್ರಿಂದ ಇವಾಗ ಮುಂದಕ್ಕೆ ನನ್ನ ಚಿತ್ರಗಳು ಬರುತ್ತಲ್ಲ, Yeah. ಅವ್ರ ಕಾಂಟ್ಯಾಕ್ಟ್ಸ್ ಇಂದಾನೆ ಐ ಆಮ್ ಡೂಯಿಂಗ್ ದ ಅದರ್ ಮೂವೀಸ್. ಯಾಕಂದ್ರೆ ಬ್ರಿಲಿಯಂಟ್ ಟೆಕ್ನಿಷಿಯನ್ಸ್ ಐ ವರ್ಕ್ ವಿತ್. ದ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು, ವೆರಿ ಯಂಗ್ ಗೈಸ್ ಅವರು, ತುಂಬಾ ತಲೆ ಇರೋರು. ಸೊ ಒಂದು ಐರಾವನ್ ಮಾಡಿದ್ದಕ್ಕೆ ಫ್ಯೂಚರ್ಗೆ ಹೆಲ್ಪ್ ಆಯ್ತು ನನಗೆ. ಅಂಡ್ ನೌ ವಿ ಆರ್ ಹಿಯರ್. ನೀವು ಒಂದ್ ಕಡೆ ಹೇಳಿದ್ದೀರಾ, ಮಗರ್ ಕುಚ್ ಸಫರ್ ವೋ ಭಿ ಹೈ ಜೋ ಪಾವ್ ತಕ್ ನಹಿ ದಿಲ್ ತಕ್ ಜಾತಾ ಹೈ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ಬಹಳ ಖುಷಿ ಆಯಿತು. ನೀವು ಮಾಡಿರೋ ಎಲ್ಲ ಪಾತ್ರಗಳು ಮನಸ್ಸಿಗೆ ತಾಕಿದೆ. ಆ್ಯಂಡ್ ತುಂಬ ಜನ ಇವತ್ತಿಗೂ ಒಂದೊಂದು ಪಾತ್ರಕ್ಕೆ ಒಬ್ರೊಬ್ರು ಇಷ್ಟಪಡ್ತಾರೆ ಆಡಿಯನ್ಸ್. ಈಗಲೂ ಕೂಡ ಒಂದೊಂದು ಪಾತ್ರಕ್ಕೆ ಒಬ್ರೊಬ್ರು ವಿಭಿನ್ನವಾಗಿ ನಿಮ್ಮನ್ನು ಗುರುತಿಸ್ತಾರೆ, ಇಷ್ಟಪಡ್ತಾರೆ. ನಿಮ್ಮ ಬ್ಯಾನರಿಂದ ಅಥವಾ ನೀವು ಯಾವುದೇ ಸಿನಿಮಾ ಮಾಡಿದ್ರೂ ವಿಲ್ ಬಿ ವೆರಿ ಹ್ಯಾಪಿ ಟು ವಾಚ್ ಯು ಆನ್ ಬಿಗ್ ಸ್ಕ್ರೀನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ತಂಡದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಇಟ್ ವಾಸ್ ಮೈ ಪ್ಲೆಷರ್ ಆಕ್ಚುಲಿ, ವೆರಿ Yes. ಥ್ಯಾಂಕ್ಫುಲ್ ಟು ಯು. Yeah. ಯಾಕಂದ್ರೆ ಮೆಮೊರೀಸ್ ನ ಮೆಲ್ಕಾಕದಿಯಲ್ಲ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಲೈಫ್. ಇನ್ಫ್ಯಾಕ್ಟ್ ಇಟ್ ಗಿವ್ಸ್ ಪ್ಲೆಷರ್. ಅಂಡ್ ಇವತ್ತು ಐ ಥಿಂಕ್ ಸೊ ಐ ಹ್ಯಾವ್ ಸ್ಪೋಕನ್ ಫ್ರಮ್ ಮೈ ಹಾರ್ಟ್. Yeah. ಓಕೆ, ತಲೆಯಿಂದ ಮಾತಾಡಿಲ್ಲ, ಫ್ರಮ್ ಮೈ ಹಾರ್ಟ್ ಐ ಹ್ಯಾವ್ ಸ್ಪೋಕನ್. ಅಂಡ್ Yeah. ಐ ರಿಯಲಿ ಥ್ಯಾಂಕ್ ದ ಪೀಪಲ್ ಇನ್ಫ್ಯಾಕ್ಟ್. ಯಾಕಂದ್ರೆ ಯಾವ ಪಾತ್ರ ಮಾಡಿದ್ರೂ ಇಷ್ಟಪಟ್ಟಿದ್ದಾರೆ. ಅಂಡ್ ಒಂದೇ ಒಂದು ಸೀರಿಯಲ್ ಇಂದ ಗೆಲ್ಸಿದ್ದಾರೆ. ಟಿಲ್ ನೌ ದೇ ಟಾಕ್ ಅಬೌಟ್ ದಟ್ ರೋಲ್ ಆರ್ Yes. ದಟ್ ನೇಮ್. ಸೊ ಇಟ್ ಮೀನ್ಸ್ ಅ ಲಾಟ್. ಇನ್ಫ್ಯಾಕ್ಟ್ it is not the quantity, it's the quality, you know. Yeah. So I really am ನಿಜವಾಗ್ಲೂ ನಮ್ಮ ಕನ್ನಡ ಜನತೆಗೆ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ಇನ್ನೊಂದು ನನ್ನ ಸಸ್ಟೈನ್ ಮಾಡ್ಕೊಂಡು ಬೆಳೆಸ್ತಾ ಇದ್ದಾರೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗಿದ್ದು ಹೀಗೆ ಅವಾರ್ಡ್ ಶೋ ಅಲ್ಲಿ. ಬಿಕಾಸ್ ನಾವು ನಿಮ್ಮನ್ನ ಸ್ಕ್ರೀನ್ ಮೇಲೆ ಹಾಗೆ ನೋಡಿದ್ವಿ ಅಲ್ವಾ, ಐ ವಾಸ್ ಸ್ಕೇರ್ಡ್. Lot of people are scared. ಇವ್ರು ನಮ್ಮನ್ನ ಹಾಗೆ ಮಾತಾಡಿಸ್ಬಿಟ್ರೆ ನಾನು ಹೋಗಿ ಇವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೋದಾ, ಶೇಕ್ ಹ್ಯಾಂಡ್ ಮಾಡ್ತಾರಾ ಅನ್ನೋ ಒಂದು ಡೈಲಾಮಾದಲ್ಲಿ ನಾನು ಬಂದಿದ್ದೆ ನಿಮ್ಮ ಹತ್ರ. ಆ್ಯಂಡ್ ಯು ಆರ್ ದಿ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್. ಆ್ಯಂಡ್ ಅವತ್ತು ಆ ಅವಾರ್ಡ್ ಫಂಕ್ಷನಲ್ಲಿ ನಾನು ತುಂಬ ಜನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿದೆ. ನೀವೊಬ್ಬರೇ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸಿದ್ದು, ದಟ್ಸ್ ಅ ವೆರಿ ಫಾಂಡ್ ಮೆಮರಿ ಐ ಹ್ಯಾವ್. ಇಲ್ಲ, Thank ಇದು you so ಇದು much. ಸೇಮ್ ಥಿಂಗ್ ಹ್ಯಾಪನ್ ಟು ಅದೇ ಅವಾರ್ಡ್ಸ್ ನಲ್ಲಿ. ಐ ಹ್ಯಾವ್ ಮೆಟ್ ಅನುಪಮಾ ಅಂಡ್ ಆಲ್. ಐ ಹ್ಯಾವ್ ನೆವರ್ ಸ್ಪೋಕನ್. ನಾನು ಹಿಂಗಂದ್ರೆ ಕ್ವೈಟ್ ಗಾಯ್ ಅದು, ಬಟ್ ಇಟ್ ಲುಕ್ಸ್ ಲೈಕ್ ಐ ಆಮ್ ವೆರಿ ತುಂಬಾ ಆಟಿಟ್ಯೂಡ್ ಇದ್ದೀನಿ ಅಂತ ಅಂದ್ಬಿಟ್ಟು. ಅನುಪಮಾ ವೆನ್ ಶಿ ಕೇಮ್ ಟು ಬಿಗ್ ಬಾಸ್ ಇದೆಲ್ಲ, ಅವಾಗ ಹೇಳಿದ್ರು, ನೀನ್ ಯಾವ್ದೋ ದುರಂಕಾರ ಇದೆ ಅಂತ ಅನ್ಕೊಂಡಿದ್ದೆ, ಯು ಆರ್ ನಾಟ್ ಆಕ್ಚುಲಿ ದಟ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಸೊ ಯು ಶುಡ್ ಗೋ ವಿತ್ ದ ಕವರ್ ಆಫ್ ದ ಬುಕ್. ಡೆಫಿನೆಟ್ಲಿ. ಆ್ಯಂಡ್ ಫಸ್ಟ್ ಮೀಟ್ ಇಸ್ ಆಲ್ವೇಸ್ ವೆರಿ ಮೆಮೊರೇಬಲ್ ನನಗೆ. ಯು ಆರ್ ವೆರಿ ಕೈಂಡ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್.